ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ದೇಶದ ಆತ್ಮಕ್ಕೆ ಉಗ್ರಗಾಮಿಗಳು ಕೊಳ್ಳಿ ಇಟ್ಟಿದ್ದಾರೆ. ಇಡೀ ದೇಶ ಈಗ ಉಗ್ರರನ್ನ ಮಟ್ಟ ಹಾಕಿ ಅಂತೇಳಿ ಒಕ್ಕೂರಿನಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದೆ. ಉಗ್ರರ ಅಟ್ಟಹಾಸ ಇಡೀ ದೇಶವನ್ನು ಬೆಚ್ಚಿ ಬೀಳಿದೆ. ಪಾಕಿಸ್ತಾನವನ್ನು 1 ಗಂಟೆಯಲ್ಲಿ ಉಡೀಸ್ ಮಾಡ್ಬೋದು ಅಂತ ಹೇಳಿದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ರಾಜತಾಂತ್ರಿಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಯಾರು ಕಾರಣ? ರಾಜಕೀಯ ಹಿತಾಸಕ್ತಿ ಕಾರಣವಾ? ಯಾಕೆ ಉಗ್ರರು ಬಂದು ಅಲ್ಲಿ ಸಾರ್ವಜನಿಕರನ್ನ, ನಾಗರಿಕರನ್ನ ಎಗ್ಗಿರದೆ ಹೊಡೆದಾಕ್ತ ಸಂದರ್ಭದಲ್ಲಿ ಅಲ್ಲಿ ಭದ್ರತೆಯ ಕೊರತೆ ಇತ್ತಾ? ಮುಂದೇನು? ಪಾಕಿಸ್ತಾನಕ್ಕೆ ಈಗಾಗಲೇ ರಾಜತಾಂತ್ರಿಕ ಹೋರಾಟದ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಂಧ್ ನದಿಯ ನೀರನ್ನು ಬಂದ್ ಮಾಡಿದ್ದಾರೆ. ಅನೇಕ ರೀತಿಯ ಹೋರಾಟಕ್ಕೆ ಪ್ರಧಾನಿಯವರು ಕರೆ ಕೊಟ್ಟಿದ್ದಾರೆ. ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ನಾವು ಚರ್ಚೆ ಮಾಡ್ತಿದ್ವಿ. ಇದಕ್ಕೆ ಯಾರು ಹೊಣೆ? BJP ಹೊಣೆನಾ? JDS ಹೊಣೆನಾ? ಈ ದೇಶದ ರಾಜಕಾರಣಿಗಳ ಹೊಣೆನಾ? ಅಥವಾ ರಾಜಕೀಯ ಕಾರಣಕ್ಕಾಗಿ ಇವೆಲ್ಲವೂ ನಡೀತಿದೆಯಾ? ಯಾಕೆ ಉಗ್ರರನ್ನು ಅಡುಗುತಾಣಗಳನ್ನು ಶೋಧ ಮಾಡೋಕ್ಕಾಗ್ತಿಲ್ಲ? ಈ ಎಲ್ಲದ್ರ ಬಗ್ಗೆ ವಿಸ್ತೃತವಾಗಿ ನಾವು ಚರ್ಚೆಯನ್ನು ಮಾಡ್ತೀವಿ. ಆರಂಭಿಕವಾಗಿ ನಾನು ಭಾರತೀಯ ಜನತಾ ಪಕ್ಷದ ಬಳಿ ಹೋಗ್ತಾ ಇದ್ದೀನಿ. ಬ್ರದರ್, ಪಹಲ್ಗಾಮ್ ಆ ಭೀಕರತೆಯನ್ನು ನೋಡಿದರೆ ಎಂಥವ್ರು ಕೂಡ ಕರುಳು ಕಿತ್ತು ಬರುತ್ತೆ. ಇದಕ್ಕೆ ಯಾರು ಹೊಣೆ? ಇದ್ದಿರುವ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದಂಥ ಉಗ್ರಗಾದಿಗಳ ಅಟ್ಟಹಾಸಕ್ಕೆ ಸುಮಾರು 26 ಹಿಂದೂಗಳು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಇದಕ್ಕೆ ಎಲ್ಲ ನಮ್ಮ ದೇಶದ ಜನ ಕಂಬನಿ ಮಿಡಿದಿದ್ದಾರೆ. ಈ ಒಂದು ಪರಿಸ್ಥಿತಿನಲ್ಲಿ ನಾವೇನು ಮಾಡಬೇಕು ಅಂತಂದರೆ ಎಲ್ಲ ದೇಶದ ಜನ ಪಕ್ಷಾತೀತವಾಗಿ ನಾವು ಒಟ್ಟಾಗಿ ನಿಂತ್ಕೊಂಡು ಯಾರು ಉಗ್ರವಾದಿಗಳನ್ನು ಪೋಷಿಸ್ತಾ ಇದ್ದಾರೋ, ಯಾರು ಉಗ್ರವಾದಿಗಳನ್ನು ಬೆಂಬಲಿಸ್ತಾ ಇದ್ದಾರೋ, ಯಾರು ಅವ್ರಿಗೆ ಫೆಸಿಲಿಟೇಟ್ ಮಾಡ್ತಾ ಇದ್ದಾರೋ, ಇದು ಒಂದು ಪರೀಕ್ಷೆಯ ಸ್ಥಳ ಇಡೀ ದೇಶಕ್ಕೆ. ಯಾವ ರೀತಿ ಅಂದರೆ ನಾವು ಒಗ್ಗಟ್ಟಾಗಿ ಎಲ್ಲ ಪಕ್ಷ ಭೇದ ಮರೆತು ಯಾರು ಇದಕ್ಕೆ ಕಾರಣರೋ ಅದನ್ನು ಅವ್ರನ್ನ ಬಗ್ಬಡಿಬೇಕಾಗಿರುವಂಥದ್ದು. ಇದಕ್ಕಾದಂಥ ಕ್ಲಿಯರ್ ಮೆಸೇಜ್ನ ಪ್ರಧಾನಮಂತ್ರಿಗಳು ಬಿಹಾರದ ಒಂದು ಭೂಮಿಯಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಅಂತಂದರೆ ಯಾರೇ ಉಗ್ರಗಾಮಿಗಳು ಯಾವುದು ಬಿಲ್ದಲ್ಲಿ ಆಗಿದ್ರೂ ಕೂಡ 140 ಕೋಟಿ ಜನರ, ಅಂದರೆ ಎಲ್ಲ ಇನ್ಕ್ಲೂಸಿವ್ ಆಗಿ ಹೇಳ್ತಾ ಇರುವಂಥದ್ದು, 140 ಕೋಟಿ ಜನರ ಇನ್ಕ್ಲೂಸಿವ್ ಆಗಿ ಆ ಒಂದು ಯಾರು ಉಗ್ರಗಾಮಿಗಳನ್ನ ಫೆಸಿಲಿಟೇಟ್ ಮಾಡಿದ್ರು, ವಿ ವಿಲ್ ಟ್ರ್ಯಾಕ್ ಇಟ್, ವಿ ವಿಲ್ ಪನಿಷ್ ದೆಮ್ ಅಂತ ಹೇಳಿದ್ದಾರೆ. ಈ ಒಂದು ಇದಕ್ಕೆ ಪ್ರತಿಯೊಂದು ಪಾರ್ಟಿ ಕೂಡ ಸರ್ವಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ಅವರೆಲ್ಲರೂ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಒಂದು ಇದು ಭಾರತೀಯರಾಗಿ ನಮಗೆ ಆತ್ಮಸಂಶೋಧನೆ, ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗತ್ತೆ. ಈ ಒಂದು ಪಿಡುಗು ಏನು 75 ವರ್ಷದಿಂದ ಇದೆ, ಈ ಪಿಡುಗು ಕೊನೆಗೊಳ್ಳಬೇಕು. ಆ ಪಿಡುಗು ಕೊನೆಗೊಳ್ಳಬೇಕು ಅಂದರೆ ಎಲ್ಲ ಭಾರತೀಯರು ಒಟ್ಟಾಗಿ ನಿಂತ್ಕೊಂಡು ಇವತ್ತು ಕೇಂದ್ರ ಸರ್ಕಾರಕ್ಕೆ ಸಹಕಾರ ಕೊಡಬೇಕಾಗಿರೋದ್ರಿಂದ ಆ ಸಹಕಾರದಿಂದ ಅವರ ಬುಡ ಸಮೇತವಾಗಿ ಪ್ರಧಾನಮಂತ್ರಿ ಏನು ಹೇಳಿದ್ದಾರೆ, ಮಣ್ಣಿಗೆ ಅವ್ರನ್ನ ದುಡ್ತೀನಿ ಅನ್ನೋದು ಆ ದುಡುವಂಥದ್ದು ಶತಸಿದ್ಧ ಆಗಿರುತ್ತೆ. ಈ ಒಂದು ಕಾರ್ಯಕ್ಕೆ ನಾವೆಲ್ಲ ಕೈ ಜೋಡಿಸ್ಕೋಬೇಕಾಗತ್ತೆ. ಇದರಲ್ಲಿ ನಾವು ರಾಜಕೀಯದ ಕೆಸರಾಟ ಆಡೋದು ಬೇಡ. ಒಂದು ಮೊದಲನೇದು ಹೇಳುವಂಥದ್ದು, ನಾವು ಭಾರತೀಯರಾಗಿ ಬೇರೆ ದೇಶಗಳಿಗೆ ನಾವು ಹೇಗೆ ಮಾದರಿ ಆಗಿರಬೇಕು ನಾವು ತಿಳ್ಕೊಬೋದು. ನನ್ನಿಂದನೇ ದೇಶ, ನನ್ನಿಂದನೇ ಏನು ಆ ಥರ ಅಂತಲ್ಲ. ಭಾರತ ಇದ್ದರೆ ಮಾತ್ರನೇ ಇಡೀ ಪ್ರಪಂಚದಲ್ಲಿ ಶಾಂತಿ ನೆಲೆಸೋದು. ಸರ್ವೇ ಜನ ಸುಖಿನೋ ಭವಂತ ಹೇಳುವಂಥ ದೇಶ ನಮ್ಮದೊಂದೇ ಇರೋವಂಥದ್ದು. ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು, ಈ ಜನ ಉಳಿಬೇಕು. ಇದಕ್ಕೆಲ್ಲ ಮಾಡಬೇಕಂದ್ರೆ ಎಲ್ಲ ಭಾರತೀಯರದ ನಾವು ಒಕ್ಕರಳಿನಿಂದ ಈ ಸಮಯದಲ್ಲಿ ದೇಶದ ಸರ್ಕಾರ ಜೊತೆ ನಿಂತು ಉಗ್ರಗಾಮಿಗಳ ಹುಟ್ಟಡಗಿಸಬೇಕು ಸರ್. ದೇಶ ಯಾರದ್ದು ಅಲ್ಲ, ಈ ದೇಶದ ಜನರದು, ಈ ದೇಶದ ಸಂಸ್ಕೃತಿದು, ಈ ದೇಶದ ನೆಲದ ದೇಶ. ಆದರೆ ಎಲ್ಲೊಂದು ಕಡೆ ಪಹಲ್ಗಾಮ್ ದಾಳಿಯನ್ನು ಕಾಂಗ್ರೆಸ್ ಏನಾದರೂ ರಾಜಕೀಕರಣಗೊಳಿಸ್ತಿದೆಯಾ? ಸರ್, ಮೊದಲಿಗೆ 27 ಜನ ಈ ಉಗ್ರಗಾಮಿಗಳಿಂದ ಯಾರು ಮೃತಪಟ್ಟಿದ್ದಾರಲ್ಲ ಅವರ ಕುಟುಂಬಕ್ಕೆ ಮೊದಲು ನಾವು ಸಾಂತ್ವನ ಹೇಳಬೇಕು. ಅವರಿಗೆಲ್ಲ ಭಾವಪೂರ್ವದ ಶ್ರದ್ಧಾಂಜಲಿ ನಾವು ಅರ್ಪಿಸಬೇಕು. ಅದ್ರ ಜೊತೆಗೆ ಅವ್ರು ನೊಂದಂಥ ಮನಸ್ಸುಗಳಿಗೆ ಶಕ್ತಿಯಾಗಿ ನಿಲ್ಲಬೇಕು. ಇದನ್ನು ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ರಾಜಕಾರಣ ಮಾಡ್ತಿದ್ದೀರಾ, ಈ ಸತ್ತವ್ರ ಮೇಲೆ ರಾಜಕಾರಣ ಮಾಡ್ತಾರಲ್ಲ, ಅದನ್ನು ಮಾಡ್ತಾ ಇರೋವಂಥದ್ದು BJP ಅವರು. ಪ್ರತಾಪ್ ಸಿಂಹ ಆಗಲಿ, ತೇಜಸ್ವಿ ಸೂರ್ಯ ಆಗಲಿ ಈ ಘಟನೆ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ಎಲ್ಲ ವರದಿಯಲ್ಲೂ ನೀವು ಪ್ರಸ್ತಾರ ಮಾಡಿದ್ದೀರಾ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಹಿಂದೂಗಳನ್ನ ಹೆಸರೇಳಿ ಕೊಂದಿದ್ದಾರೆ, ಮುಸಲ್ಮಾನರನ್ನ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಆ ಸ್ಥಳದಲ್ಲಿ, ಆ ಘಟನಾ ಸ್ಥಳದಲ್ಲಿ ಅವ್ರು ಇದ್ರ ಫಸ್ಟು ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು. ಜನಕ್ಕೆ ಮೀಡಿಯಾ ಮುಖಾಂತರ ಏನು ಹೇಳ್ತಾರೆ ಅದು ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಹೋಗುತ್ತೆ. ಎಣದ ಮೇಲೆ ರಾಜಕಾರಣ ಯಾವತ್ತೂ ಮಾಡಬಾರ್ದು. ಹಿಂದೂ ಮುಸಲ್ಮಾನ್ ಬಾಯ್ ಅಂತ ಇಂಡಿಯಾದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಹಿಂದೂ ಮುಸಲ್ಮಾನ್ ಮಧ್ಯದಲ್ಲೇ ಒಡಕನ್ನು ತಂದು ಭಾರತದಲ್ಲಿ ನಿಮಗೆ ಗೊತ್ತೀಗ ಹಿಂದೂ ಮುಸಲ್ಮಾನ್ ಅಂತಂದರೆ BJP ಒಂದು ಪಾರ್ಟಿ, ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ BJP ಅವರು. ಮುಸ್ಲಿಮ್ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ, BJP ಅವರು ಹಿಂದೂಗಳು ಸಪೋರ್ಟ್ ಮಾಡ್ತಾರೆ. ಇದನ್ನು ಅವರು ಬಿಡಬೇಕು ಫಸ್ಟು.
ಇದನ್ನು ಹೇಳ್ತಾ ನಾನು ಇನ್ನೊಂದು ಮಾತು ಹೇಳ್ತೀನಿ, ರಾಜಕಾರಣ ಮಾಡಬೇಕು. ಬಟ್ ಕಳೆದ 2014ರಿಂದ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ಮೋದಿಯವ್ರ ಕಾಲಾವಧಿಯಲ್ಲಿ 173 ಜನ ಸತ್ತಿದ್ದಾರೆ. ಇದಕ್ಕೆ ಇವತ್ತವರೆಗೂ ಮೋದಿಯವರು ಏನು ಉತ್ತರ ಕೊಟ್ಟಿದ್ದಾರೆ? ಈ ಘಟನೆನ ನಾನು ಹೇಳ್ತೀನಿ, ಇದು ಪುಲ್ವಾಮಾ 2 ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವತ್ತು 40 ಜನ ಸೈನಿಕರನ್ನ ಸಾಯಿಸಿದಂಥ ಇದೇ ಸರ್ಕಾರ ಭದ್ರತಾ ವೈಫಲ್ಯ ಆಗಿದೆ. ಅವತ್ತು ಇದೇ ಸರ್ಕಾರ ಏನು ಯಾವುದೋ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ, ಎಲ್ಲೋ ಗೊತ್ತಿಲ್ಲದಿರೋ ಜಾಗದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಾವು ಪಾಕಿಸ್ತಾನಿಗೆ ತಕ್ಕ ಉತ್ತರ ಕೊಟ್ಟಿದ್ದೀವಿ ಅಂತಾರೆ. ನಾವು ಇವತ್ತು BJP ಜೊತೆ ನಿಂತಿದ್ದೀವಿ, ಮುಂದಕ್ಕೂ ನಿಂತ್ಕೊಂತೀವಿ. ಯಾಕಂದರೆ ಅವ್ರಿಗೆ ಅಧಿಕಾರ ಇದೆ. ನೀವು BJP ಜೊತೆ ನಿಂತ್ಕೋಬೇಡಿ, ದೇಶದ ಜೊತೆ ನಿಂತ್ಕೊಳ್ಳಿ. ಅಲ್ಲಲ್ಲ, ಅಧಿಕಾರ ಕೊಟ್ಟಿದ್ದಾರೆ ಸ್ವಾಮಿ. ಜನ ಮೂರ್ಖರಾಗಿ ಇವತ್ತು BJPಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು. ಇಲ್ಲ, ಒಂದು ನಿಮಿಷ ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ, ಕೇಳಿ. ಒಂದು ನಿಮಿಷ ನಾ ಮಾತಾಡೋಣ ಕೇಳಿ. ಇಲ್ಲ ಜನರನ್ನ ಸರ್, ಈಗ ನಾನು ಸತ್ಯ ಹೇಳ್ಬೇಕಾದ್ರೆ ನೀವು ವಾದ ಮಾಡಬಾರ್ದು. ಇರಿ, ಅಲ್ಲ ಒಂದು ನಿಮಿಷ ಹೇಳ್ತೀನಿ. 2015ರಲ್ಲಿ 6 ಜನ, 2016ರಲ್ಲಿ 28 ಜನ, 2017ರಲ್ಲಿ ಜನ ಮೂರ್ಖರಾಗಿದ್ದಾರೆ ಸರ್ ಇವರು. ಅಂದ್ರೆ ನೀವು ಅವರ ಮತದಾನದ ಹಕ್ಕನ್ನ ಪ್ರಶ್ನೆ ಮಾಡ್ದಂಗಲ್ವಾ? ಮತದಾನ ಹಕ್ಕಿ ಹೆಂಗಿರುತ್ತೆ ಗೊತ್ತಾ ಸರ್? ಇವ್ರಿಗೆ ಏನ್ ಗೊತ್ತಾ, BJP ಅವ್ರಿಗೆ ಹಿಂದೂ ಮುಸಲ್ಮಾನ್ ಮಾಡ್ತಾರೆ. ಅಂದ್ರೆ ಕಾಂಗ್ರೆಸ್ಗೆ ಮತ ಹಾಕೋರು ಬುದ್ಧಿವಂತರ? ಕಾಂಗ್ರೆಸ್ಗೆ ಮತ ಹಾಕೋರು ಬುದ್ಧಿವಂತರೇ ಸರ್. ಯಾಕೆಂದ್ರೆ ಅವ್ರಿಗೆ ನಮ್ಮ ಭಾರತವನ್ನು ನಮ್ಮ ಭಾರತವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅನ್ಕೊಂಡಿದೀವಿ ನಾವು. ಎಲ್ಲಾ ಮತಗಳಿಗೂ ಎಲ್ಲಾ ರಿಲಿಜನ್ಗೂ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ BJP ಅವರು ಮಾಡಿದಾರೆ, ಕೇಳಿ ಸರ್. ಎಸ್ ಮೇಡಮ್, 70 ವರ್ಷದಿಂದ ನೀವು ಆಡಳಿತ ಮಾಡ್ತಾ ಇದ್ರಲ್ಲ, ನರೇಂದ್ರ ಮೋದಿ ಆಡಳಿತ ಬಂದ್ಮೇಲೆ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಅಧಿಕಾರ ತಗೊಂಡಿದ್ದಕ್ಕೆ ಇವತ್ತಿನ ದಿನ ನನ್ನ ದೇಶ ಸುರಕ್ಷಿತವಾಗಿದೆ. ನರೇಂದ್ರ ಮೋದಿ ಆಡಳಿತದಲ್ಲಿ ದೇಶ ಸುರಕ್ಷಿತವಾಗಿದೆ. ನಾನು ಚಿದಾನಂದ್ ಇವರು ಒಂದ್ ನಿಮಿಷ ರೀ ಮಾತಾಡ್ಬಿಡಿ, ಬೇಡ ಚಿದಾನಂದ್. ಇಷ್ಟೊಂದಾಯ್ತು, 28 ಜನರದು ಸಾವಾಯ್ತಲ್ಲ. ಯಾವ ಕಾಂಗ್ರೆಸ್ ಲೀಡರ್ ಹೋಗಿ ಮಾತಾಡಿದಾರ್ರಿ? ಯಾರು ಮಾತಾಡಿ? ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತೆಗೆದೋಗಿ ನೋಡಿ, ಪೇಪರ್ ಅಲ್ಲಿ ಬಂದಿದೆ. ಉಗ್ರರ ಅಟ್ಟಹಾಸವನ್ನ ಎಲ್ಲರೂ ಖಂಡಿಸಬೇಕು. ಇದು ಈ ದೇಶದ ಎಲ್ಲರ ಕರ್ತವ್ಯ ಕೂಡ ಆಗಿರ್ತಕ್ಕಂಥದ್ದು. ಉಗ್ರರ ಅಟ್ಟಹಾಸವನ್ನು ನಾವೆಲ್ಲ ಖಂಡಿಸಬೇಕಾ ಬೇಡವಾ? ಮೊದಲನೇದಾಗಿ 28 ಜನ ಸಾವನ್ನಪ್ಪಿದ್ದಿರೋದಕ್ಕೆ ನಾವು ಹೃದಯದ ಆಳದಿಂದ ಶ್ರದ್ಧಾಂಜಲಿ ಕೊಡಬೇಕಾಗತ್ತೆ. ಈ ಘಟನೆ ನಡೆದಿದ್ದು ಒಂದು ಬಹಳ ದುಃಖಕರವಾದ ಘಟನೆ. ಇದನ್ನು ನಾವು ಖಂಡಿಸ್ತೀವಿ. ಪಾಕಿಸ್ತಾನದ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು, ಅವ್ರ ಮೇಲೆ ದಾಳಿ ನಡೆಸಬೇಕು, ಮಿಲಿಟರಿ ಆ್ಯಕ್ಷನ್ ತಗೋಬೇಕು. ನಂಬರ್ 1. ನಂಬರ್ 2, ಭದ್ರತೆ ಕೊರತೆ ಖಂಡಿತ ಇದೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ, ಅಜಿತ್ ದೋವಾಲ್ ರಿಸೈನ್ ಮಾಡಿ ಮನೇಲಿ ಕೂತ್ಕೋಬೇಕು. ದೇಶಭಕ್ತರಿಗೆ ಜಾಗ ಮಾಡಿಕೊಡ್ಬೇಕು. ದೇಶಭಕ್ತರು ಈ ದೇಶವನ್ನು ಆಳಕ್ಕೆ ಅಂತ ನಿಲ್ಬೇಕು. ಇನ್ನು ಬರೀ 24 ಗಂಟೆ ಆಗಿಲ್ಲ, ಇನ್ನು ಅವ್ರುಗಳನ್ನ ಬರಿ ಮಾಡಿಲ್ಲ ಅಥವಾ ಏನಾರು. ಎಲ್ಲ ಭಾರತೀಯರಷ್ಟೇ, ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ಸು, ಸಿಖ್ಸ್ ಎಲ್ಲರೂ ಸತ್ತಿದ್ದಾರೆ. ಅದರಲ್ಲಿ ಯಾರು ಬರೀ ತಪ್ಪು ಹಿಂದೂಗಳನ್ನ ಮಾತ್ರ ಹೊಡೆದಿದ್ದಾರೆ ಅಂತ. ಇನ್ನು 24 ಗಂಟೆ ಆಗಿಲ್ಲ, ಆಲೆ ನಮ್ಮ ಪ್ರಧಾನಿಗಳು ಹೋಗಿ ಬಿಹಾರಲ್ಲಿ ಪ್ರಚಾರ ಮಾಡ್ತಾ ಇದೆ. ಎಲ್ರಿಗೂ ಪ್ರಚಾರ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಭದ್ರತೆ ಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಉಗ್ರರ ಅಟ್ಟಹಾಸವನ್ನ ಮಟ್ಟ ಹಾಕಬೇಕಾಗಿದ್ದು ದೇಶದ ಕರ್ತವ್ಯ. ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಒಂದಷ್ಟು ಕಾಂಗ್ರೆಸ್ಗಳು ವಿರೋಧ ಮಾಡ್ತಾರೆ. ಇವತ್ತು ಈ ಒಂದು ಪಹಲ್ಗಾಮ್ನಲ್ಲಿ ಏನು ಒಂದು 26 ಜನರ ನೆರವೇದ ಆಗಿದೆ. ಆದ ತಕ್ಷಣ ಇವತ್ತು ನಮ್ಮ ಭಾರತ ಸರ್ಕಾರ ತೆಗೊಂಡಿರ್ತಕ್ಕಂಥ ದಿಟ್ಟ ಹೆಜ್ಜೆ, ನಮ್ಮ ಭಾರತೀಯರೆಲ್ಲರೂ ಕೂಡ ಏನು 145 ಕೋಟಿ ಜನಸಂಖ್ಯೆಯವರು ಎಲ್ಲರೂ ಕೂಡ ಒಟ್ಟಾಗಿ ಜೊತೆಯಲ್ಲಿದ್ದಾರೆ. ಜೊತೆಗೆ ನಮ್ಮ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ 6 ರಾಜತಾಂತ್ರಿಕ ಏನು ಒಂದು ನಿಲುವುಗಳಿರ್ಬೋದು, ಮತ್ತು ಸಿಮ್ಲಾ ಒಪ್ಪಂದ ರದ್ದು ಮಾಡಿರ್ತಕ್ಕಂಥದ್ದಿರ್ಬೋದು. ಇವತ್ತು ಪಾಕಿಸ್ತಾನಕ್ಕೆ ಯಾವ ರೀತಿ ಒಂದು ಸಂಕಷ್ಟ ಬರ್ತದೆ ಅಂತಂದರೆ, ಬರೀ ಆರ್ಥಿಕವಾಗಿ ಸಂಕಷ್ಟ ಅಲ್ಲ, ಇವತ್ತು ನೀರಿನ ಸಿಗದೆ ಅವ್ರು ಬೆಳತಕ್ಕಂಥ ಪರಿಸ್ಥಿತಿ ಬಂದೆ. ಅದೇ ಪಾಕಿಸ್ತಾನದ ಇವತ್ತು ರಕ್ಷಣಾ ಸಚಿವರು ಒಪ್ಕೊತಾ ಇದ್ರು, ಒಂದು ಕಡೆಯಲ್ಲ ಒಂದು ಕಡೆ ಒಪ್ಕೊತಾ ಇದ್ರು. ಏನಂದರೆ 3 ದಶಕಗಳಿಂದ ನಾವು ನಮ್ಮ ಸರ್ಕಾರ ಈ ಉಗ್ರಗಾಮಿಗಳಿಗೆ
ನಾವು ಬೆಂಬಲ ಕೊಟ್ಟಿದ್ದೆ ಇವತ್ತು ನಮ್ಮ ಪಾಕಿಸ್ತಾನದ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳಿದ್ದಾರೆ ಒಂದು ಕಡೆ. ಅಂದರೆ ಇವಾಗ ಅವ್ರಿಗೆ ಅರಿವಾಗ್ತಾ ಇದೆ ಏನು ಈ ಭಾರತದ ಒಂದು ಶಕ್ತಿ ಏನಂತ ಗೊತ್ತಾಗ್ತಾ ಇದೆ. ಇವತ್ತು ಏನು ಸಿಮ್ಲಾ ಒಪ್ಪಂದ ರದ್ದಾಗಿದೆ ಅದರಿಂದ ಒಂದು ಭಾರತ ಶಕ್ತಿ ಏನಂತ ತೋರಿಸ್ಕೊಟ್ಟಿದೆ. ಇನ್ನು ಮುಂದೆ ಭಾರತದ ಪರಿಸ್ಥಿತಿ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡ್ತಾ ಇರಿ ಸರ್. ಇಲ್ಲಿಗ ಹಿಂದೂ ಮುಸ್ಲಿಂ ಅನ್ನೋದು ಆ್ಯಂಗಲ್ ಬಂದಿರತಕ್ಕಂಥದ್ದು. ಈ ದೇಶದ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮೊದಲು ಭಾರತೀಯರು, ಆಮೇಲೆ ನಂತರ ಜಾತಿ ಧರ್ಮ ಮತ್ತೊಂದು ಎಲ್ಲ ಒಂದು ಕಡೆ. ಇದಕ್ಕೆಲ್ಲ ಯಾರು ಕಾರಣ ಸರ್? ದೇಶ ಅಂತ ಬಂದಾಗ ಮೊದಲು ಐ ಎಮ್ ಎ ಇಂಡಿಯನ್, ಮುಸ್ಲಿಂ, ಆಮೇಲೆ ಒಂದು ಮುಸ್ಲಿಂ ಈಸ್ ನಾಟ್ ಎ ಟೆರರಿಸ್ಟ್, ಟೆರರಿಸ್ಟ್ ಈಸ್ ನಾಟ್ ಎ ಮುಸ್ಲಿಂ, ಇದು ಕ್ಲಿಯರ್. ಆಮೇಲೆ ಇದಕ್ಕೆ ಯಾರು ಪ್ರೇರಿತ ಅಂದರೆ ಪಾಕಿಸ್ತಾನ. ಒಂದಾಯಿತು. ಪಾಕಿಸ್ತಾನದ ಅಲ್ಪಸಂಖ್ಯಾತರು ಅಂತ ಕರಿಬೋದಾ ಸರ್? ಯಾರೋ ಹೇಳ್ತಿದ್ರು ಗೆಳೆಯರು ಪಾಕಿಸ್ತಾನದ ಸಾಬ್ರು ಅಂತ. ಪಾಕಿಸ್ತಾನ್ ಸಾಬ್ರೋ ಏನೋ, ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಅಬೌಟ್ ದಟ್. ಪಾಕಿಸ್ತಾನ್, ಇಂಡಿಯಾ ಆಲ್ರೆಡಿ 1 ಸಲ ಆಯಿತು, 2 ಸಲ ಆಯಿತು, 3 ಸಲ ಆಯಿತು, 4 ಸಲ ಆಯಿತು. ಇವಾಗ ಲಿಮಿಟ್ ಕ್ರಾಸ್ ಆಗೋಗಿದೆ. ಇವತ್ತು ಅವ್ರು ಮಾಡಿರೋ ಹತ್ಯೆಕರಣ ಏನಿದೆಯೋ ಇದು ಇಡೀ ಮುಸಲ್ಮಾನರಿಗೆ ಅವಮಾನ ಆಗುವಂಥ ಕೆಲಸ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು, ನಾವು ಇಲ್ಲಿ ಭಾರತದಲ್ಲಿ ಇರುವಂಥ ಮುಸ್ಲಿಮ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುವಂಥ ಕೆಲಸ ಮಾಡವ್ರೆ. ಇದು ಅವರು ಮುಜಾಹಿದೀನ್ ಅಂತಾರಲ್ಲ, ಅವ್ರು ಮುಜಾಹಿದೀನ್ ಅಲ್ಲ, ಅವರು ಹಂದಿಗಳು ಅವರು. ಇವರಿಗೆ ನುಗ್ಗಿ ಹೊಡಿಬೇಕು. ಯಾವುದೇ ಕಾರಣಕ್ಕೂ POK ಇದೆಯಲ್ಲ, ಅದೇ ಮೇನ್ ಪ್ರಾಬ್ಲಮ್ ನಮಗೆ. ಯಾವಾಗ POK ನಮ್ಮ ಕೈಯಿಂದ ಹೋಯ್ತು ಆವತ್ತು ಅಮೇರಿಕನ್ ಮಾತು ಕೇಳ್ದಂಗೆ ಒಪ್ಕೊಳ್ದಂಗೆ ನಾವು ಮತ್ತೆ ವಾಪಸ್ ತೊಗೊಂಡ್ಬಿಟ್ಟಿದ್ರೆ ಇವತ್ತು ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಯಾರು ಸರ್ಕಾರ ಇತ್ತು? ಸರ್ಕಾರ ನೆಹರೂಜಿ ಅವ್ರದ್ದೇ ಇದ್ದಿದ್ದು ಸರ್. ಇವತ್ತು ಅಷ್ಟೇ ಸರ್. ಇವತ್ತು ನೋಡಿ, ಇವತ್ತು ಯಾವುದೇ ರಾಜಕೀಯ ಮಾಡೋಕೆ ಹೋಗ್ಬಾರ್ದು ಸರ್. ಓಪನ್ ಆಗಿ ಹೇಳ್ತೀನಿ, ವಿಷಯ ಇದು ಬಂದಾಗ ರಾಜಕೀಯ ಬೇಡ, ಎಲ್ಲ ಪಕ್ಷದಲ್ಲೂ ಒಂದಾಗಿ ಮಾತಾಡಬೇಕು. ಇವತ್ತು ಮತ್ತೆ POK ವಾಪಸ್ ಪಡಿಬೇಕು. ಯಾಕಂದರೆ ಟೆರರಿಸಮ್ ಕ್ಯಾಂಪ್ಗಳು ನಡೀತಾ ಇರೋದೇ ಅಲ್ಲಿ, ಅದೇ ಮೇನ್ ಮೂಲ. ಸೊ ಮತ್ತೆ ನಾವು POK ವಾಪಸ್ ಪಡಿಬೇಕು. ಏನಾದರೂ ಸಂದರ್ಭ ಬಂದರೆ ಪಾಕಿಸ್ತಾನ ನುಗ್ಗಿ ಹೊಡಿಬೇಕು. ನಾವು ಅದೇ ಹೇಳೋದು. ಎಸ್ ಸರ್. ಇಲ್ಲೊಂದು ಕಡೆ ಆಂತರಿಕವಾಗಿರ್ತಕ್ಕಂಥ ಶತ್ರುಗಳಿಂದ ಇಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ಸರ್? ಇನ್ನೊಂದು ಈಗೇನು ಅಂದರೆ ಕಾಂಗ್ರೆಸ್ಸಿನ ನಡೆನುಡಿ ಎಲ್ಲ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅವ್ರು ಏನು ಅಂದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಯಾರು? ನಮ್ಮ ಯೋಧರು. ಅವ್ರ ಮೇಲೆ ಅನುಮಾನ ಮೂಡುವಂತ ಮಾತಾಡ್ತಾರೆ ಸರ್. ನಾವು ನೀವು ಎಲ್ಲ ಸುರಕ್ಷಿತವಾಗಿದ್ದೀವಿ ಅಂದರೆ ಯೋಧರೇ ಕಾರಣ ಅಲ್ವಾ ಸರ್? ಈಗ ಈ ಘಟನೆಯಲ್ಲಿ ಆಗಿರೋದೇನು ಅಂದರೆ ಸರ್, ಅಂತರಂಗ ಬಹಿರಂಗ ಎರಡೂ ಇರುತ್ತೆ. ಇದರಲ್ಲಿ ಮೂಲ ಅನುಮಾನ ಪಡುವಂಥವ್ರು ಕಾಂಗ್ರೆಸ್ ಅವರು. ಇದರಲ್ಲಿ ನಮ್ಮ ಇದರಲ್ಲಿ ಇನ್ನೊಂದು ಹೇಗೆ ಉಗ್ರರನ್ನ ಯಾವ ರೀತಿ ಮಟ್ಟ ಹಾಕ್ಬೇಕು ಅಂದ್ರೆ ಸರ್, ನಮ್ಮ ಒಳಗಡೆನೆ ಇರ್ತಾರೆ. ಅವ್ರು ಹೆಂಗೆ ಟೀಮ್ ಮಾಡ್ತಾ ಇರ್ತಾರೆ, ಜಮ್ಮು ಕಾಶ್ಮೀರಲ್ಲಿ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮೇನು ಅಂಥವ್ರಲ್ಲಿ ಉಗ್ರರು ಹೆಚ್ಚಾಗಿ ಕಾಣುತ್ತೆ. ಅವರು ಅಂತರಂಗ ಶತ್ರುಗಳು, ಬಹಿರಂಗ ಶತ್ರುಗಳು ದೇಶ ಬಿಟ್ಟು ಬರ್ತಾರೆ. ಇವ್ರನ್ನೆಲ್ಲ ಬಗ್ಗು ಬಡಿಯುವಂತ ಕೆಲಸ ಮೋದಿ ಸರ್ಕಾರ ಮಾಡುತ್ತೆ ಸರ್. 100% ಮಾಡುತ್ತೆ ಸರ್. ಇವ್ರು ಹೇಳ್ತಾರೆ ನಾವು ಆಗ್ಲೇ ಕಾಂಗ್ರೆಸ್ ಮಿತ್ರ ಹೇಳ್ತಾ ಇದ್ರು ನಾವು BJP ಜೊತೆಗೆ ನಿಲ್ತೀವಂತ. ಸ್ವಾಮಿ, ತಾವು BJP ಜೊತೆಗೆ ನಿಂತ್ಕೊಳ್ಳಲ್ವೋ ಅದು ಬೇಡ, ತಾವು ದೇಶದ ಜೊತೆಗೆ ನಿಂತ್ಕೊಳ್ಳಿ. ಯಾಕೆಂದ್ರೆ ದೇಶದ ಜೊತೆಗೆ ನಿಂತ್ಕೋಬೇಕಾಗುತ್ತೆ. ಯಾಕೆಂದ್ರೆ ಹಿಂದೆ ನಡೆದಂತ ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದು, ಬಾಲಾಕೋಟ್ ಸ್ಟ್ರೈಕ್ ಆಗ್ಬೋದು. ಭಾರತ ಇದು ಹೊಸ ಭಾರತ. ಇದು ನಿಮ್ ತರ ಕೇಳ್ಕೊಂಡು ಬಾಕಿ ಏನೋ US ಭಿಕ್ಷೆ ಬೇಡ್ಕೊಂಡು ನಾವು ಆಡ್ಬೇಕಾ, ನಾವು ದಾಳಿ ಮಾಡ್ಬೇಕಂತ ಕೇಳ್ಕೊಳ್ಳುವಂತದ್ದಲ್ಲ. ಇದು ಮೋದಿ ಭಾರತ. ಇದು ನುಗ್ಗಿ ಹೊಡಿತೀವಿ. ಇದ್ರಲ್ಲಿ ಲಾಸ್ಟ್ ಟೈಮ್ ಹೇಳಿದಾಗ ಪ್ರತಿಯೊಂದು ಸತಿನೂ ಸಾಕ್ಷಿ ಕೇಳ್ತಾರೆ. ನಾವ್ ಈ ಸತಿ ಹೇಳ್ತಾ ಇದೀವಿ, ಈ ಸಾಕ್ಷಿ ಕೇಳುವಂತ ಗುಲಾಮರಿಗೆ ಇವ್ರನ್ನ ಕರ್ಕೊಂಡೋಗಿ ಎಷ್ಟು ಎಳೆಗಳು ಈ ಬಾರಿ ಮೋದಿ ಅವರು ಶತ್ರು ಪಾಳ್ಯದಲ್ಲಿ ಎಷ್ಟು ಎಳೆಗಳನ್ನ ಎಳಿಸ್ಬೇಕು ನೀವು ಗುಲಾಮರು, ಎಳಿಸ್ಬೇಕು ನೀವು. ಅಲ್ಲ, ನಮ್ಮ ಸೈನಿಕರ ಮೇಲೆ ಅವರು ಅನುಮಾನ ಪಡ್ತಾ ಇದಾರೆ, ಮತ್ತೆ ಸಾಕ್ಷಿ ಕೇಳ್ತಾ ಇದಾರೆ. ನಮ್ಮ ಸೈನಿಕರು, ನಮ್ಮ ದೇಶದ ಸೈನಿಕರು ಸಿಮ್ಲಾ ಅಗ್ರಿಮೆಂಟ್ ಆಗಕ್ಕಿಂತ ಮುಂಚೆ 13,000 ಕಿಲೋಮೀಟರ್ ಏನಂತ ಹೇಳಿದ್ರೆ ಪಾಕಿಸ್ತಾನ ಒಳಗಡೆ ನುಗ್ಗಿದ್ರು. ಆದ್ರೆ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಸಿಮ್ಲಾ ಅಗ್ರಿಮೆಂಟ್ ಮಾಡಿದ್ರು. ಸಿಮ್ಲಾ ಅಗ್ರಿಮೆಂಟ್ ಇಂದಾನೆ POK ಕ್ರಿಯೇಟ್ ಆಗಿದ್ದು, LOC ಕ್ರಿಯೇಟ್ ಆಗಿದ್ರು. ಅದರಿಂದಾನೇ ಇವತ್ತಿನ ದಿನಕ್ಕೆ ಭಯೋತ್ಪಾದನೆ ಜಾಸ್ತಿ ಆಗ್ತಾ ಇರೋದು. ಪ್ಯಾಲೆಸ್ತೈನ್
ಇಸ್ರೇಲ್ ವಾರ್ ಆದಾಗ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅಂತ ಇಲ್ಲಿ MG ರೋಡಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ರು. ಯಾಕೆ ಇವಾಗ ನಮ್ಮ ಯೋಧರನ್ನ ಹೊಡೆದಾಕಿದಾರಲ್ಲ, ಇವಾಗೆಲ್ಲ ಎಲ್ಲ ಹೋದ್ರು? ರಾಜ್ಯದವರೇ ನಮಗ್ ಸಪೋರ್ಟ್ ಮಾಡ್ತಾ ಇಲ್ವಲ್ರಿ? ನಾವುಗಳು ಹಿಂದೂಗಳಾಗ್ಬಿಟ್ಟು ನಮ್ಮ ಭಾರತನ ಉಳಿಸ್ಕೊಳ್ಬೇಕಾದ್ರೆ ಎಲ್ರು ಒಂದಾಗ್ಬಿಟ್ಟು ಮಾಡ್ಬೇಕು. ಯಾರು ಮಾಡಿರೋದು ಕ್ಯಾಂಡಲ್? ನಾವು ಲೈಟ್ ಮಾಡಿರೋದು ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅಂತ ಮಾಡೋದಲ್ಲ. ಅಲ್ಲ, ಪ್ರಿಯಾಂಕಾ ವಾದ್ರಾ ಅವರು ಬ್ಯಾಗ್ ಅಲ್ಲಿ ಪ್ಯಾಲೆಸ್ಟೈನ್ ಸಿಂಬಲ್ ಇಟ್ಕೊಂಡು ಓಡಾಡ್ತಾರಲ್ಲ, ಅದ್ರಲ್ಲೇ ಗೊತ್ತಾಗಲ್ವಾ ಅವ್ರು ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ? ಗೊತ್ತಾಗ್ತಾ ಇಲ್ವಾ? ಯಾರಾದ್ರೂ ಒಬ್ರು ಯೋಧರಿಗೆ ಹೋಗ್ಬಿಟ್ಟು ಸೆಂಟ್ರಲ್ ಅಲ್ಲಿರೋ ಲೀಡ್ರು ಹುತಾತ್ಮರು ಯಾವ್ದಾದ್ರು ಇದಂತ ಸಂತಾಪ ಸೂಚಿಸಿದಾರ? ಸರ್, ಇವರೆಲ್ಲ ಕಾಂಗ್ರೆಸ್ನಲ್ಲಿ ಮತ್ತೆ ದೇಶದಲ್ಲಿ ಕೆಲವು ಆಂತರಿಕ ಶತ್ರುಗಳು ಹೆಂಗಿರ್ತಾರೆ ಅಂದ್ರೆ, ಯಾವ ದೇಶ ಭಯೋತ್ಪಾದನೆ ಮಾಡುತ್ತೆ, ಜನಾತ್ಪಾದನೆ ಮಾಡುತ್ತೆ ಅಂತ ದೇಶಕ್ಕೆ ಬೆಂಬಲ ಕೊಡ್ತಿರಲ್ರಿ. ಹೊರಗಿರೋ ದೇಶದ ದ್ರೋಹಿಗಳನ್ನ ಮಟ್ಟ ಹೊಡಿಬೋದು. ಪ್ಯಾಲೆಸ್ಟೈನ್ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರ ಅಮಾಯಕರು ಅಂದ್ರು. ಇಸ್ರೇಲ್ ಅಲ್ಲಿ ಹಮಾಸ್ ಅವ್ರು ನೋಡಿದಾಗ ಅಮಾಯಕರು ಅಂದ್ರು. ಇಲ್ಲಿ ನೋಡಿ, ಇಲ್ಲಿ ಸೊತ್ತಂತಹ ಕಾಶ್ಮೀರದಲ್ಲಿ ಸೊತ್ತಂತವ್ರನ್ನ ಅಮಾಯಕ, ಮುಸ್ಲಿಂ ಅವ್ರನ್ನ ಅಮಾಯಕರಲ್ಲ ಅಂತಾರೆ. ಒಂದೇ ಮಾತಿನ ಕೇಳ್ತಿರ್ರಿ, ಅವ್ರು ಹೊಡೆದಾಗ ಯಾರು ಇವ್ರು ಹಿಂದೂ ಅಂತ ಹೊಡೆದ್ರು, ಇವ್ರು ಕಾಂಗ್ರೆಸ್ನವರು ಇವ್ರು ಅಲ್ಲ ಅಂತ ಹೊಡೆದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಸಮರ್ಥನೆ ಮಾಡ್ತಾರಲ್ಲ ಈ ಕಾಂಗ್ರೆಸ್ ಹಿಂದೂಗಳಿಗೆ ಅರ್ಥ ಆಗ್ಬೇಕು. ಇಲ್ಲಿ ಯಾವ್ದೇ ಪಕ್ಷ ಅಂತ ಹೊಡೆದಿಲ್ಲ, ಅವರು ಪ್ರತಿಯೊಬ್ಬರು ಹೇಳಿದ್ದು ನೀವು ಹಿಂದೂಗಳು ಅಂತ ಮಾಡಿದ್ದಾರೆ. ಬ್ರೇಕ್ನ ನಂತರ ಜನಮನಕ್ಕೆ ಮತ್ತೆ ಸ್ವಾಗತ. ನಾಗರಿಕರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೇಯ ಕೃತ್ಯ. ಇದರಲ್ಲಿ ಧರ್ಮ ಯಾವುದೇ ಕಾರಣಕ್ಕೂ ಬರಬಾರ್ದು. ದೇಶದ ಐಕ್ಯತೆ ಹಿತದೃಷ್ಟಿಯಿಂದ ಏನು BJP ಆಗಲಿ ಯಾವುದೇ ಪಾರ್ಟಿಗಳಾಗಲಿ, ನಾವು ರೂಲಿಂಗಲ್ಲಿ ಇರ್ತೀವಿ ಅಂತಕ್ಕಂಥದ್ದು ಈಗೋನ ಬಿಟ್ಟು ದೇಶದ ಐಕ್ಯತೆ ದೃಷ್ಟಿಯಿಂದ ನಾವು ಇದನ್ನು ಮಟ್ಟ ಹಾಕಬೇಕು. ಒಂದು ಇವರೇ ಹೇಳಿದ್ದಾರೆ, ಯಾರು ಅಮಿತ್ ಶಾ ಅವರು ಹೇಳಿದ್ದಾರೆ, ಏನಂತ ಅಂದರೆ ನಮ್ಮಲ್ಲಿ ಇಂಟೆಲಿಜೆನ್ಸಿ ವೈಫಲ್ಯ ಆಗಿದೆ ಅಂತ. ಏನೇ ಆಗಿರ್ತದೆ ಕೆಲವು ಸಲ ಅದನ್ನು ಸರಿ ಮಾಡಿಕೊಂಡು ವಿವಿಧತೆಯಲ್ಲಿ ಏಕತೆಯಿಂದ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಐಕ್ಯತೆಯನ್ನು ಕಾಪಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದೇಶದ ಒಗ್ಗೂಡಿಕೆ ಏನಿದೆ ನಮ್ಮಲ್ಲಿ, ಆ ನಿಟ್ಟಿನಲ್ಲಿ ಯಾರೇ ಸರ್ಕಾರಗಳಿರಲಿ ಅದನ್ನು ಚಾಚು ತಪ್ಪದೆ ಮಾಡಬೇಕು ಅತಿ ಶೀಘ್ರವಾಗಿ. ಸರ್, ಇವತ್ತು ಪುಲ್ಗಾಮಲ್ಲಿ ನಡೆದಿರೋ ಈ ಘಟನೆಯಿಂದ ಇಡೀ ದೇಶ ಶೋಕದಲ್ಲಿದೆ, ಶೋಕ ಸಾಗರದಲ್ಲಿದೆ. ಅದನ್ನೆಲ್ಲ ಮರೆತು ಈ BJP ಅವರು ಕಹ ನಗ್ತಾ ಇದ್ದಾರೆ. ಇಲ್ಲೇ ಮೀಡಿಯಾ ಮುಂದೆನೇ ನಗಾಡ್ತಾ ಇದ್ದಾರೆ ಅಂದರೆ ಇವರು ಹಿಂದೆ ಇನ್ನೆಷ್ಟು ಖುಷಿಯಾಗಿರಬಾರ್ದು. ಇವ್ರು ಇನ್ನೂ ದೊಡ್ಡವರು ಈ ಮೋದಿ ಇದು ಏನು ಚಾಣಕ್ಯ ಅಂತಾರೆ, ಮತ್ತೆ ಎಂತೆಂಥ ದೊಡ್ಡದಾಗಿ ಓಡಾಡ್ತಾ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ? ಈ ಥರ ಇವಾಗ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರಲ್ಲ, ಪಾಕಿಸ್ತಾನ ಜೊತೆ ಸಂಬಂಧ ಇಟ್ಕೊಂಡಿರೋದಕ್ಕೆ ಅವರು ದೇಶ ಒಳಗಡೆ ನುಸ್ಲಿ ಬಂದು ನಮ್ಮ ಹಿಂದೂಗಳನ್ನ ಸಾಯಿಸ್ತಾ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್ ಸರ್, ಕಾಂಗ್ರೆಸ್ ಯಾವಾಗಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕುತ್ತೆ ಅಂತ. ಕಾಂಗ್ರೆಸ್ಸು ಮೊಸರು ಕಲ್ಲು ಹುಡುಕ್ತಾ ಇಲ್ಲ ಸರ್. ಈ ದೇಶಕ್ಕೆ ಏನು ನ್ಯಾಯ ಕೊಡಬೇಕು ಅದನ್ನು ಏನು ಕೇಂದ್ರ ಸರ್ಕಾರ ಇದೆ, ಇಂಟೆಲಿಜೆಂಟ್ ರಿಪೋರ್ಟ್ಸ್ ಫೈಲೂರ್ ಆಗಿದೆ. ಯಾಕೆ ಈ ರೀತಿಯ ಎಲೆಕ್ಷನ್ಗಳು ಬಂದಾಗ ಮಾತ್ರ ದಾಳಿಗಳಾಗ್ತಾ ಇದೆ? ಇದೆಲ್ಲ ಮಾಡ್ತಾ ಇರೋದೊಂದು ಕುತಂತ್ರ. ಇದು ಈಗ 14 ವರ್ಷಗಳಿಂದ ಏನು 15 ಸಾರಿ ನಿಮಗೆ ದಾಳಿಗಳಾಗಿದೆ. ಇದೆಲ್ಲ ನಾವು ಖಂಡಿಸಬೇಕು. ನಮ್ಮ ಪ್ರಾಣ ಬೇರೆ ಅಲ್ಲ, ಗಡಿಯಲ್ಲಿರೋಂಥ ನಮ್ಮ ಜನಗಳ ಪ್ರಾಣ ಬೇರೆ ಅಲ್ಲ. ಆದರೆ ಈ ರೀತಿ ಇವರು ಯಾವ ರೀತಿ ಮಾತಾಡ್ತಿದ್ದಾರೆ ಅಂತಂದರೆ, ಇದು ಶಾಂತಿಯ ತೋಟದಲ್ಲಿ ಮಾಡ್ತಾ ಇರೋ ಒಂದು ಕುತಂತ್ರದ ಕೆಲಸ. ಚುನಾವಣೆಗಳ ಪ್ರಯುಕ್ತ ಇವರು ಈ ರೀತಿ ಒಂದು ದಾಳಿಗಳನ್ನ ಮಾಡೋಕ್ಕೆ ವೈಫಲ್ಯ ಅಂತೇಳಿ ಅನ್ಯಾಯನ ಖಂಡಿಸ್ತಾ ಇದ್ದೀವಿ ಸರ್ ನಾವು. ಸರ್, ಈಗ ನಮ್ಮ BJP ಅವ್ರು ಕೇಳಿದ್ರು ನಾವೆಲ್ಲ ಸಾಕ್ಷಿ ಕೇಳೋ ಗುಲಾಮರು ಅಂತ. ಇಡೀ ದೇಶನ BJP ಬೆಂಬಲಿತ ಕಾರ್ಯಕರ್ತರನ್ನ ಗುಲಾಮರನ್ನಾಗಿ ಮಾಡಿರೋದು ಮೋದಿ ಮತ್ತೆ ಅಮಿತ್ ಶಾ. ನಾನು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಸರ್. ಎಲ್ಲರಲ್ಲೂ ಕೋಮು ದ್ವೇಷಗಳನ್ನ ಹರಡಿ, ಅವರಲ್ಲಿ ಜಾತಿ ಧರ್ಮಗಳನ್ನ ಹರಡಿ, ಅವರಲ್ಲಿ ಭಯೋತ್ಪಾದಕರ ಚಟುವಟಿಕೆಗಳಿಗೆ ಉತ್ತೇಜನ ಕೊಡೋದು. ನೀವು ಗುಲಾಮ್ರು ಅಂತ ಹೇಳ್ತಾರೆ. ನಾವೆಲ್ಲ ಗುಲಾಮ್ರು ಸ್ವಾಮಿ. ನಾವು ಗುಲಾಮ್ರಲ್ಲ ಸ್ವಾಮಿ, ನಾವು ನಾಗರಿಕರು. ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡುವಂತ ಭಾರತೀಯರು. 56 ಇಂಚು ಎದೆ ನಂದು ನನ್ನ ದೇಶನ ನಾನು ಕಾಪಾಡ್ತೀನಿ, ನನಗೆ ಅಧಿಕಾರ ಕೊಡಿ ಅಂತಂದ್ರಲ್ವಾ BJP ಅವರು. ಇದೇ ಮೋದಿನ ನಾವು ಅಧಿಕಾರ ಕೊಟ್ಟು ಎಷ್ಟು ವರ್ಷ ಆಯ್ತು? 15 ಬಾರಿ ನಮ್ಮ ಮೇಲೆ ಭಯೋತ್ಪಾದಕ ಆ ತರ ಆಕ್ರಮಣ ಆಗಿದೆ. ಅವತ್ ಏನ್ ಆಕ್ಷನ್ ತಗೊಂಡಿದ್ದಾರೆ ಸ್ವಾಮಿಯವರು? ಅವ್ರ ಕೈಲಿ ಏನು ಆಗಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಹೇಳೋದೊಂದು ಮಾಡೋದೊಂದು ಕೈಲಾಗ್ದಿರೋ ಅಂತ BJP ಸರ್ಕಾರ. ಮೋದಿಗೆ ದೇಶ ಮುಖ್ಯ ಅಲ್ಲ, ಬಟ್ ಪ್ರತಿಯೊಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಮುಖ್ಯ. ನೋಡಿ, ನೆನ್ನೆ ನಿತೀಶ್ ಕುಮಾರ್ ಜೊತೆ ಹೋಗ್ಬಿಟ್ಟು ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಸತ್ತ ಕುಟುಂಬಗಳು ದುಃಖದಲ್ಲಿ ಮುಳುಗೋಗ್ಬಿಟ್ಟಿದ್ದೇವೆ. ನೋಡಿ ಸರ್, ಇವ್ರ ಟಾರ್ಗೆಟ್ ಇಷ್ಟೇನೆ. ಬರೋ ಚುನಾವಣೆ ಬಿಹಾರ
ತಮಿಳ್ನಾಡು. ಹಂಗಾರೆ ಉಗ್ರರು ದಾಳಿ ಮಾಡಿಲ್ಲ ಅಂತಾರ ಸರ್? ದಾಳಿ ನಡೆದಿದೆ ಇವ್ರಿಗೆ. ನೋಡಿ ನಮ್ಮ ರಕ್ಷಣಾ ಮಂತ್ರಿಗಳು ಏನಾಗಿದ್ದಾರೆ, ನಮ್ಮ ಭಾರತ ದೇಶದ ರಕ್ಷಣಾ ಮಂತ್ರಿಗಳಿದಾರ ಏನ್ ಸರ್ ಸರ್ವಣರೇ, ಉಗ್ರರು ದಾಳಿ ಮಾಡಿಲ್ಲ ಅಂತಾನ ನಿಮ್ಮ ಅರ್ಥ? ಸರ್ ದಾಳಿ ಉಗ್ರರು ದಾಳಿ ಮಾಡಿದ್ದಾರೆ, 26 ಜನ ಸತ್ತಿದ್ದಾರೆ. ಆ ಒಂದು 27 ಜನಕ್ಕೆ ನಾವು ಇವತ್ತು ಸಂತಾಪನೆ ವ್ಯಕ್ತಪಡಿಸಿ, ಆದರೆ ಇದಕ್ಕೆ ಕಾರಣ ಯಾರು ಸರ್? ನಾವೆಲ್ಲರೂ ಕಾರಣ. 2019ರಲ್ಲಿ ನಡೀತಲ್ಲ ಪುಲ್ವಾಮಾದಲ್ಲಿ, ಅವತ್ತಿಂದ ಇವತ್ತವರೆಗೆ ಯಾರು ಪ್ರಶ್ನೆ ಕೇಳಿದ್ರನ್ರಿ? ಆ 44 ಜನ ಸತ್ರಲ್ಲ, ಯಾರ್ರೀ ಉತ್ತರ ಕೊಟ್ಟಿದ್ದೀರಾ? ಎಷ್ಟು ಜನರನ್ರಿ ಅರೆಸ್ಟ್ ಮಾಡಿದ್ದೀರಾ? ಎಲ್ರಿ ನುಗ್ಗಿದ್ದೀರಾ ಒಳಗಡೆ? ಏನ್ರಿ ಮಾಡಿದ್ರ? ಇವತ್ತು ಹೇಳ್ತಾ ಇದ್ರಲ್ಲ 2 ದಿವಸದಲ್ಲಿ ನಾವು ನುಗ್ತೀವಿ ಅಂತ. ಮಾಡ್ರಿ, ನಿಮ್ಮನ್ನು ತಡೆದವ್ರು ಯಾರ್ರಿ? ನಾವು ಬೆಂಬಲ ಕೊಡ್ತೀವಿ. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆನೂ ಬೆಂಬಲ ಕೊಡ್ತಾರೆ. ಆದರೆ ರಾಜಕೀಯ ಮಾಡಕ್ ಹೋಗ್ಬೇಡಿ, ರಾಜಕೀಯ ಬೆಳೆಸಕ್ ಹೋಗ್ಬೇಡಿ. ಇವತ್ತು ಹೇಳ್ತಾರಲ್ಲ, ಇಷ್ಟೆಲ್ಲ ಇವ್ರು ಮಾತಾಡ್ತಾರಲ್ಲ, ಇವತ್ತು ಕಲಬುರಗಿಯಲ್ಲಿ 4 ಜನ ಇವರ ಬಜರಂಗ್ ದಳದವ್ರು ಅರೆಸ್ಟ್ ಮಾಡವ್ರೆ. ಏನಕ್ಕೆ ಅರೆಸ್ಟ್ ಮಾಡವ್ರು ಹೇಳಿ? ಪ್ರತಿಭಟನೆ ಮಾಡೋರು ಅಂತ ಅರೆಸ್ಟ್ ಮಾಡಿಲ್ಲ. ಪಾಕಿಸ್ತಾನ್ ಫ್ಲಾಗ್ ನ ಹೋಗಿ ಅಂಟಿಸವ್ರಿ ರಸ್ತೆಯಲ್ಲಿ. ಇವತ್ತು ಕಲಬುರಗಿಯಲ್ಲಿ ಅರೆಸ್ಟ್ ಆಗೋರೆ ನೋಡಿ. ಆಲ್ರೆಡಿ ಬಂದಿರ್ತಕ್ಕಂಥ ತೋರಿಸ್ತೀನಿ ನೋಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಮಾಧ್ಯಮ ಬಂದಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದೀನಿ. ಪಾಕಿಸ್ತಾನ್ ಫ್ಲಾಗ್ ನ ಎತ್ಕೊಂಡೋಗಿ ಅಂಟಿಸ್ತವ್ರೆ ಬಜರಂಗ್ ದಳದವರು. ಇವರು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇವರೇ ನಿಜವಾದ ಟೆರರಿಸ್ಟು, ಇವರೇ ನಿಜವಾದ ಟೆರರಿಸ್ಟು. ಸರ್, ಇವತ್ತು ನರೇಂದ್ರ ಮೋದಿ ಏನು ಹೇಳ್ತಿದ್ದಾರೆ? 56 ಇಂಚು ಇದೆ, ಎದೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಬಿಹಾರ್ ಅಲ್ಲಿ ಹೋಗಿ ಇದು ಮಾಡ್ಕೊಂಡು ಕೆಳಗೆ ತಿಳ್ಕೊಂಡು ನಿತೀಶ್ ಕುಮಾರ್ ಹತ್ರ ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಲ್ಗಾಮಲ್ಲಿ ದಿನ 7,000 ಟೂರಿಸಂ ಸ್ಪಾಟ್ ಅಲ್ಲಿ ಇರೋರು ಒಬ್ಬರಲ್ಲಿ ಒಬ್ರು CRF ಇಲ್ಲ, ಏನಿಲ್ಲ, ಒಂದು ಪದ್ಧತಿ ಇಲ್ಲ. ನಮ್ಮ ಅಮಿತ್ ಶಾ ಅವ್ರು ಎಲ್ಲಿ ಹೋಗಿದ್ದಾರೆ, ನಮ್ಮ ರಾಜನಾಥ್ ಸಿಂಗ್ ಎಲ್ಲಿ ಹೋಗಿದ್ದಾರೆ, ನಮ್ಮ ದೇವಲ್ ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲ ಕತೆ ಕಾಯ್ತಾ ಇದ್ದೀರಾ. ನಮ್ಮ ಟೂರಿಸಂ ಸ್ಪಾಟ್ ಇವತ್ತೇನಾದ್ರು ಪ್ರೋಗ್ರಾಮ್ ಇಲ್ಲಿ ಮಾಡಕ್ಕೆ ಹೋಗಿದ್ರೆ ನಮ್ಮವರು ಸ್ಟೇಷನಿಂದ ಒಂದು 5 ಜನ ಬಂದಿರ್ತಾರೆ. ಅಲ್ಲಿ 7,000 ಜನ, ಅದು ಜಮ್ಮು ಕಾಶ್ಮೀರ ಬಾರ್ಡರ್ ಪಾಕಿಸ್ತಾನಲ್ಲಿ ಇರುವಾಗ ನೀವು ಹೆಂಗಿರ್ಬೇಕಲ್ಲಿ ಪದ್ಧತಿ? ಯಾವ ಪದ್ಧತಿ ಇಲ್ಲ. ಇವರು ಈ BJP ಅವರು 50 ಇಂಚು ಎದೆ ಹೇಳ್ಕೊಂಡು ತಿರುಗ್ತಾ ಇರೋರು ನಾಲಾಯಕರು. ಪ್ರಧಾನಿ ರಾಜೀನಾಮೆ ಮಾಡಲೇಬೇಕು. ಈ ಹೊಣೆಗೆ ಕೇಂದ್ರ ಸರ್ಕಾರ ನಾನೇ ಹೊಣೆ ಅಂತ ಎಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿಲ್ಲ. ನಮ್ಮ ಇದಕ್ಕೆ ಮುಂಚೆ ಯಾವುದೇ ಅಟ್ಯಾಕ್ ಆದ್ರೂ ಸರ್, ಯಾವುದೇ ಅಟ್ಯಾಕ್ ಆದ್ರೂ ನಮ್ಮ ಆ ಕಾಲದಲ್ಲಿರೋಂಥ ಪ್ರಧಾನ ಮಂತ್ರಿಗಳು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇವ್ರಿಗೆ ಎದೆಗಾರಿಕೆನೇ ಇಲ್ಲ. ಪ್ರೆಸ್ನ ಕರೆದಿ ಏನ್ ನಡೀತೋ ನಾವು ಮಾಹಿತಿ ಕೊಡಕ್ಕೆ ತಾಕತ್ತು ದಮ್ಮು ನರೇಂದ್ರ ಮೋದಿಗಿಲ್ಲ. ಒಂದು ವಿಚಾರ. ಎರಡನೇ ವಿಚಾರ ಸರ್, ಅಲ್ಲಿ ಒಂದು ಟೂರಿಸಂ ಸ್ಪಾಟು 380ನೇ ವಿಧಿ ಅಲ್ಲಿ ತೆಗೆದ ನಂತರ 1,80,000 ಸೋಲ್ಜರ್ನ ಅಲ್ಲಿ ನಿಯುಕ್ತಿ ಮಾಡಬೇಕಾಗಿತ್ತು. ಇವ್ರು ಮಾಡಿಲ್ಲ. ಮತ್ತೆ ರಿಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಎರಡನೇ ವಿಚಾರ ಸರ್, ಆಂತರಿಕ ಭದ್ರತೆಗೆ ಇವ್ರಿಗೆ ಮಾಹಿತಿ ಕೊಡುವಂತ ಸಂಸ್ಥೆ ಏನ್ ಮಾಡ್ತಾ ಇದೆ? ಗೆಣಸ್ ಕೀಳ್ತಾ ಇದೆಯಾ? ಯಾಕೆ ಇದು ಭದ್ರತಾ ವೈಫಲ್ಯ ಆಗಿದೆ ಅನ್ನೋದು ಜಗಜ್ಜಾಹೀರ. ಎಲ್ಲ ಉತ್ತರ ಪ್ರದೇಶ ಆಗ್ಬೋದು, ಇನ್ನೆಲ್ಲೇ ಆಗ್ಬೋದು, ಎಲ್ಲಾದ್ರೂ ಇದನ್ನು ಖಂಡಿಸ್ತೀವಿ. ಕಾಂಗ್ರೆಸ್ ಇದಕ್ಕೆ ಬೆಂಬಲ ಕೊಡುತ್ತೆ, ನರೇಂದ್ರ ಮೋದಿಗೆ ಬೆಂಬಲವಾಗಿರುತ್ತೆ. 27 ಜನ ಸತ್ತಿದ್ದಾರೆ. ನಮ್ಮ ಮನೆ ಬರ ರಾಜಕೀಯ ಮಾತಾಡ್ತಾ ನಿಂತಿದ್ದೀವಿ. ದಯವಿಟ್ಟು ಕ್ಷಮಿಸಿ, ರಾಜಕೀಯ ಮಾತಾಡ್ತಾ ಇದೀವಲ್ಲ ಅಂತ ಯಾರು ಪ್ರೇಕ್ಷಕರು ಇದನ್ನು ಅಂದ್ಕೋತಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ನಮ್ಮ ಮನೆ ಬರ ಆಯ್ತು. ಮೂಲ ಉದ್ದೇಶದ ಬಗ್ಗೆ 1-2 ಸಣ್ಣ ವಿಚಾರ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಈ ಘಟನೆಯ ಹಿಂದಿನ ಮೂಲ ಉದ್ದೇಶ, ಕೆಲವು ಭಾಷಣಗಾರರು, ಬಾಡಿಗೆ ಭಾಷಣಗಾರರು ಬೆಂಕಿ ಹಚ್ತಾ ಇದ್ದಾರೆ. ಏನಂತ? ಈ ದೇಶದ ಮುಸಲ್ಮಾನರು ನಂಬಿಕೆಗೆ ಅರ್ಹರಲ್ಲ ಅಂತ ಇದ್ದಾರೆ. ಯಾಕಂತ ಇದ್ದಾರೆ? ಮತ್ತೊಂದು ಬಹಳ ಮುಖ್ಯವಾದ ವಿಚಾರ, ಈ ದೇಶದಲ್ಲಿ ನಡೀತಿರೋದು ಹಿಂದೂ ಮುಸ್ಲಿಂ ಅನ್ನುವ ದಂಗೆಯನ್ನು ಸೃಷ್ಟಿ ಮಾಡುವ, ಆಂತರಿಕ ಸಂಘರ್ಷವನ್ನು ಸೃಷ್ಟಿ ಮಾಡಿ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡುವುದೇ ಉದ್ದೇಶ. ಚೈನಾ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಮೇರಿಕ ಸೇರಿ ಷಡ್ಯಂತ್ರವನ್ನು ಮಾಡ್ತಾ ಇದೆ. ನಾವು ಯಾರು ಇದಕ್ಕೆ ಒಳಗಾಗೋದು ಬೇಡ. ನಮ್ಮ ಮಧ್ಯೆ ಇರುವಂಥ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋಣ. ಅವರ ಉದ್ದೇಶಗಳನ್ನು ಪಟ್ಟಭದ್ರ ಹಿತಾಸಕ್ತರು ನಮ್ಮ ದೇಶದ ಒಳಗೆ ಸಂಘರ್ಷವನ್ನು ಸೃಷ್ಟಿ ಮಾಡಬೇಕು ಅನ್ನೋದೇ ಅವರ ಮೂಲ ಉದ್ದೇಶ ಆಗಿದೆ. ಅದಕ್ಕೆ ಆಗೋದಕ್ಕೆ ನಾವು ಆಸ್ಪದ ಕೊಡೋದು ಬೇಡ. ನಾವೆಲ್ಲರೂ ಅಣ್ಣ ತಮ್ಮಂದರಾಗಿರೋಣ ಅನ್ನೋದೇ ನನ್ನ ಉದ್ದೇಶ. ಮುಸ್ಲಿಂ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡೇ ಹೊಡೆದಿದ್ದಾರೆ. ಹೌದು, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಯಾಕೆ ಹೊಡೆದಿದ್ದಾರೆ? ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆದ್ರೆ ಹಿಂದೂ ಮುಸ್ಲಿಂ ಅನ್ನುವ ಗಲಾಟೆ ಶುರುವಾಗುತ್ತೆ, ಆಂತರಿಕ ಸಂಘರ್ಷ ಶುರುವಾಗುತ್ತೆ ಅನ್ನೋದೇ ಅವರ ಮೂಲ ಉದ್ದೇಶ ಆಗಿತ್ತು. ಆ ಉದ್ದೇಶವನ್ನು ಈಡೇರಿಸ್ತಿರೋದು ಯಾರು? ಕೆಲವು ಹಿಂದೂ ಪರ ಸಂಘಟನೆಗಳ ಬಾಡಿಗೆ ಭಾಷಣಗಾರರು. ಏನಂತಾರೆ? ಮುಸಲ್ಮಾನರು ಈ ದೇಶದಲ್ಲಿ ನಂಬಿಕೆಗೆ ಅರ್ಹರಲ್ಲಂತೆ. ಯಾರ್ರೀ? ಅಲ್ಲಿ ಸತ್ತಾಗ ದೇಹಗಳನ್ನ, ಗಾಯಗೊಂಡವರನ್ನ ಕೆಳಗೆ ತಂದವರು ಯಾರು? ಅದೇ ಮುಸಲ್ಮಾನರು. ಈ ದೇಶದ ಅದೇ ಮುಸಲ್ಮಾನರು ಅವ್ರನ್ನ ರಕ್ಷಣೆ ಮಾಡಿದ್ರು. ಮುಸಲ್ಮಾನರು ಎಲ್ಲರೂ ಕೆಟ್ಟವರು ಅನ್ನುವ ಈ ಉದ್ದೇಶ ಏನಿದೆಯಲ್ಲ, ನೀವು ಪರ್ಸ್ಪೆಕ್ಟಿವ್ ಅನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ, ದಯವಿಟ್ಟು ನಿಲ್ಲಿಸಿ. ಈ ದೇಶದಲ್ಲಿ ಆಂತರಿಕ ಸಂಘರ್ಷ ಆಗೋದಕ್ಕೆ ನಾವು ಬಿಡೋದು ಬೇಡ. ಉಗ್ರರು ಎಲ್ಲ ಒಂದು ಕಡೆ ಅವರ ದಾಳಿ ಹಿಂದೆ ಹಲವಾರು ಲೆಕ್ಕಾಚಾರಗಳಿದೆ.
ಈಗಾಗಲೇ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾ ಆಂತರಿಕ ಕ್ಷೋಭೆಯಿಂದ ಧರ್ಮದ ಹೆಸರಿನಲ್ಲಿ ಇವತ್ತು ದೇಶ ಭೀಕರತೆ ಹೋಗಿರ್ತಕ್ಕಂಥದ್ದು, ಇವತ್ತು ದೇಶದಲ್ಲಿ ಕಿತ್ತಾಟಗಳಾಗಿರ್ತಕ್ಕಂಥದ್ದು, ನೆಮ್ಮದಿ ಇಲ್ಲದಂತಾಗಿರ್ತಕ್ಕಂಥದ್ದು. ಬಹುಶಃ ಅವರ ಪ್ಲಾನ್ ಏನಿತ್ತು ಅಂತ ಹೇಳಿದ್ರೆ ಹಿಂದೂಗಳನ್ನ ಹೆಸರಿನಲ್ಲಿ ಹೊಡೆಯುವ ಮುಖಾಂತರ ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಅಂತೇಳಿ ಆಂತರಿಕ ಗಲಭೆಯನ್ನು ತರಲಿಕ್ಕೆ ಏನಾದರೂ ಪ್ಲಾನ್ ಹಾಕಿದ್ರ ಇದು? ಖಂಡಿತ ಸರ್, ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ 26 ಜನ ಏನು ಸತ್ತಿದಾರ ಅವ್ರ ಕುಟುಂಬಕ್ಕೆ ದೇವರು ಇವತ್ತು ಧೈರ್ಯ ಶಕ್ತಿ ತುಂಬಲಿ ಅಂತ ಕೇಳ್ಕೊಡ್ತೀನಿ. ಎರಡನೇದಾಗಿ ನಾನು ಹೇಳ್ತಿದ್ದೀನಿ, ನಾನು ಜನಗಳ ಇಲ್ಲಿ ಮುಖಾಂತರ ನೋಡಿ, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಂತೋಷ್ ಲಾಡು ಒಬ್ಬ ಗಂಡೆದೆ ವೀರ ಇವತ್ತು ಕರ್ಕೊಂಡೋಗಿ ಹೋಗ್ಬಿಟ್ಟು ಅಲ್ಲಿ 173 ಜನ ಕನ್ನಡಿಗರನ್ನ ಕರ್ಕೊಂಬಂದಿದ್ದಾರೆ. ಇಲ್ಲಿರ್ತಕ್ಕಂಥ 63 ಜನ BJP MLAಗಳಾಗ್ಲಿ ಅಥವಾ 19 ಜನ MP ಗಳಾಗ್ಲಿ ಇವ್ರಿಗೆ ತಾಕತ್ತಿರ್ಲಿಲ್ಲ ಹೋಗೋದಕ್ಕೆ. ತೇಜಸ್ವಿ ಸೂರ್ಯ ಎಷ್ಟು ಒಬ್ರು ಹೋದ್ರೇನ್ರಿ, ಒಬ್ಬ ಕರ್ಕೊಂಬಂದಿದ್ದಾರೆ. ಆಮೇಲೆ ನಾ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಪಹಲ್ಗಾಮಲ್ಲಿ ಮುನ್ಸೂಚನೆ ಕೊಟ್ಟಿದ್ದಾರೆ, ಇಲ್ಲಿ ನಡೆಯುತ್ತೆ ಅನ್ನೋದನ್ನ ಅಲ್ಲಿರ್ತಕ್ಕಂಥ ಒಬ್ಬ ಡಾಕ್ಟ್ರು ಈ ಮುನ್ಸೂಚನೆ ಕೊಟ್ಟರು ಕೂಡ ಇದ್ರ ಬಗ್ಗೆ ಇವರು ಜವಾಬ್ದಾರಿ ತಗೊಂಡಿಲ್ಲ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಫೇಲ್ಯೂರ್ ಆಗಿದ್ದಾರೆ, ರಾಜನಾಥ್ ಸಿಂಗ್ ಫೇಲ್ಯೂರ್ ಆಗಿದ್ದಾರೆ. ಇವತ್ತು ಬರೀ ನಾವು ನಮ್ಮ ಕರ್ನಾಟಕದ ಜನ ಇವ್ರು ಹೇಳ್ತಾ ಇದ್ದಾರೆ ರಾಜತಾಂತ್ರಿಕನ ಇದು ಮಾಡ್ತೀವಿ. ರಾಜತಾಂತ್ರಿಕ ಬೇಡ ಸ್ವಾಮಿ, ನಮಗೆ ಪಾಕಿಸ್ತಾನವರು ಇನ್ನು ಮುಂದೆ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದೊಳಗೆ ನುಸುಳಬೇಕು ಅಂತಂದ್ರು ರಕ್ತ ಕಾರ್ಕೊಂಡು ಸಾಯ್ಬೇಕು, ಆ ಥರ ಹೊಡ್ತೀವಿ. ನಿಮಗೆ ತಾಕತ್ತಿಲ್ಲ ಅಂದ್ರೆ ಹೇಳಿ ನಾವು ಕನ್ನಡಿಗರು ಹೋಗ್ತೀವಿ ಅಲ್ಲಿಗೆ. ಸರ್, ಮಾತಾಡಬೇಕು ಅಂತ ಮಾತಾಡೋದಲ್ಲ, ಆತ್ಮಾವಲೋಕನ ಮಾಡ್ಕೊಬೇಕು ಪ್ರತಿಯೊಬ್ರು. ಈ ಜಾಗದಲ್ಲಿ 26 ಜನ ಅಲ್ಲ, ಒಂದು ಸಾವು ಆಗದೆ ಇರೋಂಥ ಒಂದು ಸನ್ನಿವೇಶ ಹುಟ್ಟಿಸ್ಬೋದಾಗಿತ್ತು. ಯಾಕೆ ಅಲ್ಲಿ ಸೈನಿಕರು ಇರಲಿಲ್ಲ? ಆ ಜಾಗದಲ್ಲಿ ಪ್ರತಿದಿನ 1,500 ಜನದಿಂದ 2,000 ಜನ ಸೇರೋಂಥ ಜಾಗ ಅದು. ಆ ಜಾಗದಲ್ಲಿ ಸೈನ್ಯ ಯಾಕಿರ್ಲಿಲ್ಲ? ಆತ್ಮಾವಲೋಕನ ಮಾಡ್ಕೊಬೇಕು. ನಾವು ಸುಮ್ಮನೆ ಕೆಚ್ಚರಾಟ ಮಾಡಿಕೊಂಡು BJP, ಕಾಂಗ್ರೆಸ್, AAP ಅಂತ ಮಾತಾಡೋದಲ್ಲ. 26 ಜನ ಸಾವಿಗೆ ನಾವೆಲ್ಲರೂ ಸಂಪೂರ್ಣವಾಗಿ ಹೊಣೆಗಾರರು, ಪ್ರತಿಯೊಬ್ರು ಹೊಣೆಗಾರರು. ನಾವು ಸುಮ್ಮನೆ ಏನು ಗೊತ್ತಾ, BJP ಅವರು ಬರೀ ಮಾತಾಡ್ತಾರೆ ಹೊರತು ಇದು ಸಂಪೂರ್ಣ ವೈಫಲ್ಯ. ನಾನು ಹೇಳ್ತಾ ಇದ್ದೀನಿ ಕೇಳಿ. 26 ಜನ ಸತ್ತಿದಾರಲ್ಲ, ಅದಕ್ಕೆ ಅವ್ರು ಏನಾದ್ರು ಒಂದೇ ಒಂದು ನಿಮಿಷ ಸಂತಾಪ ಸೂಚಿಸಿದಾರ? ಒಂದೇ ಒಂದು ನಿಮಿಷ ಸಂತಾಪ ಸೂಚಿಸಿದಾರ ಹೇಳಿ? ನಾವು ಇಲ್ಲೊಂದು BDA ಆಫೀಸ್ಗೆ ಹೋದ್ರೆ ಪೊಲೀಸ್ ಬಿಡಲ್ಲ. ಇವತ್ತು ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಒಬ್ಬ ಸೆಕ್ಯೂರಿಟಿ ಕೊಟ್ಟಿಲ್ಲ. 2,000 ಜನ ಇರೋ ಕಡೆ ಯಾಕೆ ಅಲ್ಲಿ ಸೆಕ್ಯೂರಿಟಿ ಇರ್ಲಿಲ್ಲ? ಸಂತಾಪ ಸೂಚಿಸಬೇಕು, ಬರೀ ಕೆಸರಾಟ ಮಾಡೋದಲ್ಲ ಇಲ್ಲಿ. ಎಸ್ ಮೇಡಮ್. ಸರ್, ನಾನು ಹೇಳೋದು ಅಂತ ಸೂಕ್ಷ್ಮ ಜಾಗ ಇರುವಾಗ ಅಲ್ಲಿ ಭದ್ರತೆ ಕೊರತೆ ಯಾಕಾಗುತ್ತೆ? ದೇಶದ ಜನಗಳೆಲ್ಲ ಸ್ವರ್ಗ ಅಂತ ಹೋಗಿ ಇವತ್ತು ರಕ್ತ ಕಾರ್ಕೊಂಡು ಸತ್ತು ಬರ್ತಾ ಇದ್ದಾರಲ್ಲ. ಮದುವೆ ಆಗಿರೋ ಹೊಸ ಕಪ್ಪಲ್ ಅವ್ಳಿಗೆ ಯಾರು ಈ ಮೋದಿ ಅವರು ಅವಳ ಜೀವನ ನೋಡ್ಕೋತಾರ? ಅಯ್ಯೋ, ಸಂತಾಪ ಸೂಚಿಸಿ ಸಾರಿ ಕೇಳ್ಬಿಟ್ರೆ ಯಾರ ಜೀವನ ಬರಲ್ಲ ಸರ್. ಅವ್ರಿಗೆ ಮಾತ್ರ 20 ವ್ಯಾನ್ ಹೋಗುತ್ತೆ ಅವ್ರ ಹಿಂದೆ ಸೆಕ್ಯೂರಿಟಿಗೆ. ನಮ್ಗಳಿಗೆಲ್ಲ ಯಾರು ಕೊಡ್ತಾರೆ ಸೆಕ್ಯೂರಿಟಿ? ಇವತ್ತು ನೋಡಿದ್ರೆ ಎಲ್ಲ ಇದು ನವರಾತ್ರಿನಲ್ಲಿ ಕೂತ್ಕೊಂಡು ಧ್ಯಾನ, ಪೂಜೆ, ಉಪವಾಸ ಎಲ್ಲ ಮಾಡ್ತಾರಲ್ಲ. ಇವತ್ತು ಹೋಗಿ ಬಿಹಾರಲ್ಲಿ ಎಲೆಕ್ಷನ್ಗೆ ಇದು ಪ್ರಚಾರಕ್ಕೆ ಹೋಗಿದ್ದಾರಲ್ಲ. ದೇಶದ ಬಗ್ಗೆ ಅವ್ರಿಗೆ ಚಿಂತೆ ಇದೆಯಾ? ಸತ್ತಿದಾರಲ್ಲ ಇಷ್ಟು ಜನ, ಅವ್ರ ಬಗ್ಗೆ ಏನಾದರೂ ಅವ್ರಿಗೆ ಯೋಚನೆ ಇದೆಯಾ? ಇಂಥ ಪ್ರಧಾನಿಗಳು ನಮಗೆ ಬೇಕಾ? ಇದಕ್ಕೆಲ್ಲ ಅವರೇ ನೇರ ಹೊಣೆ. ಸರ್, ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದೇಶದ ಜೊತೆ, ಸರ್ಕಾರದ ಜೊತೆ ಇರಬೇಕು. ಇಲ್ಲಿ ಸರ್ಕಾರ, ಮೋದಿ ಮತ್ತೊಂದು ನೋಡುವಂತಿಲ್ಲ ಸರ್. ಇವತ್ತು ಇಡೀ ದೇಶದ ಜನ ಮೋದಿಯವ್ರ ಜೊತೆ, ಸರ್ಕಾರದ ಜೊತೆ ಇರ್ಬೋದಾಗಿತ್ತು. ಯಾವತ್ತಿರ್ಬೋದಾಗಿತ್ತು ಅಂದರೆ ಇಡೀ ದೇಶದ ಜನಕ್ಕೆ ಇವರು ಸುಳ್ಳು ಹೇಳ್ದಲೆ ಇವ್ರು ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇರ್ಬೋದಿತ್ತು ಸರ್. ಇವತ್ತು ಸಲ್ಮಾನ್ ಖಾನ್ ಅಂತ ಒಬ್ಬ ನಟನಿಗೆ 25 ಸೆಕ್ಯೂರಿಟಿ ಕೊಡ್ತಾರೆ. ಅಲ್ಲಿ 1000 ಜನ ಹೋಗ್ತಾ ಇದ್ದಾರೆ. ಅಲ್ಲಿ ಹೆಂಡತಿ ಮಕ್ಕಳು ನೋಡಿ ಸರ್. ಇವತ್ತು 1000 ಜನ ಹೋಗೋ ಜಾಗದಲ್ಲಿ ಒಂದೇ ಒಬ್ಬ ಪೊಲೀಸ್ ಇರಲಿಲ್ಲ, ಒಬ್ಬನೇ ಒಬ್ಬ ನಿಮ್ಮ ಹೋಮ್ ಗಾರ್ಡು ಇರಲಿಲ್ಲ ಅಂತ ಹೇಳಿದ್ರೆ ನೀವು ಏನು ಹೇಳ್ತೀರಾ? ಇವತ್ತು ಅಲ್ಲಿ ಸತ್ತಿರೋ ಜನಗಳು ಕಳ್ಕೊಂಡಿರೋದು ತಂದೆನ ಮಗ ಕಳ್ಕೊಂಡಿದ್ದಾನೆ, ಗಂಡನ ಹೆಂಡತಿ ಕಳ್ಕೊಂಡಿದ್ದಾರೆ, ಅಣ್ಣನ ತಮ್ಮ ಕಳ್ಕೊಂಡಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಇದನ್ನ ಹಿಡ್ಕೊಂಡು ರಾಜಕೀಯ ಮಾಡೋದು ಬಿಟ್ಟು ಆ ಜಾಗದಲ್ಲಿ ಯಾವ ರೀತಿ ವೈಫಲ್ಯಗಳಾಯಿತು, ಯಾವ ರೀತಿ ಅಲ್ಲಿ ರಕ್ಷಣೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮಾಡಲಿಲ್ಲ ಅನ್ನೋದನ್ನ ಅವ್ರು ಹೊರಗಡೆ ಹೇಳಬೇಕು. ನಿನ್ನೆ ಒಪ್ಕೊಂಡಿದ್ದಾರೆ, ಹೌದು ಸ್ವಲ್ಪ ಮಟ್ಟದ ವೈಫಲ್ಯಗಳಾಗಿದೆ, ಅದರಿಂದ ಈ ರೀತಿ ಆಗಿದೆ ಅಂದರೆ. ಆದರೆ ಇದನ್ನೇ ರಾಜಕೀಯ ಮಾಡಿಕೊಂಡು ಹೌದು
ನಾವು ಒಳಗೆ ನುಗ್ಗೊಡಿತೀವಿ, ನೀರು ನಿಲ್ಲಿಸ್ತೀವಿ. ಸರ್ ಇವತ್ತು ನೀವು ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ 10 ವರ್ಷ ಬೇಕು ಸರ್ ಅಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ. ಇವತ್ತು ನಿಲ್ಲಿಸ್ಬೇಕಾಗಿರೋದು ಏನು ಗೊತ್ತಾ, ಮುಂದ್ರಾ ಫೋರ್ಟಿಂದ ನಿಮಗೇನು ಅಲ್ಲಿ ಕರಾಚಿಗೆ ಹೋಗುತ್ತಲ್ಲ, ಏನು ಗೇವು ಮತ್ತು ನಿಮಗೆ ಸಕ್ಕರೆ ಇವುಗಳನ್ನ ನಿಲ್ಲಿಸಬೇಕು. ಆರ್ಥಿಕವಾಗಿ ನೀವೆಲ್ಲ ವ್ಯವಹಾರಗಳನ್ನ ಮಾಡಿಕೊಂಡು ನಿಮ್ಮ ಕಂಪ್ನಿಗಳನ್ನ ಪಾಕಿಸ್ತಾನದಲ್ಲಿ ಓಪನ್ ಮಾಡಿಕೊಂಡು ಇವತ್ತು ನಾವು ನೀರು ನಿಲ್ಲಿಸ್ತೀವಿ, ನಾವಿಲ್ಲಿನ ದೂತಾಚಾರಿಗಳನ್ನ ವಾಪಸ್ ಕಳಿಸ್ತೀವಿ, ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರೆ ನಡೆಯ ವಿಚಾರದಲ್ಲಿ ಇಲ್ಲಿ ರಾಜಕೀಯ ಮಾಡಬಾರ್ದು ಅನ್ನೋದು ಎಲ್ಲರೂ ಹೇಳ್ತಕ್ಕಂಥದ್ದು. ಯಾವುದೇ ಪಕ್ಷ ಇರ್ಬೋದು ಇದನ್ನ ರಾಜಕೀಯ ಮಾಡ್ಬೋದು. ಎಲ್ಲ ಒಂದು ಕಡೆ ಕೆಲವು ಪಕ್ಷಗಳು ಇದನ್ನ ರಾಜಕೀಯವಾಗಿ ತೆಗೆದುಕೊಂಡು ಹೋಗೋ ಮುಖಾಂತರ ಎಲ್ಲ ಒಂದು ಕಡೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಇಲ್ಲ, ಯಾಕೆಂತಂದರೆ ಇಲ್ಲಿ ಇವರು ಇಲ್ಲಿಯ ಒಂದು ಕರ್ನಾಟಕದ ಇವರು ಏನು ಹೇಳ್ಬೋದು, ಆದರೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಿನ್ನೆ ಅವ್ರು ಹೇಳಿದ್ದಾರೆ ಈ ವಿಷಯದಲ್ಲಿ ನಾವು ಸರ್ಕಾರದ ಜೊತೆ ನಿಲ್ತೇವೆ, ನಮ್ಮ ದೇಶ ಒಗ್ಗಟ್ಟಾಗಿರ್ಬೇಕಂತ. ಅದೇ ರೀತಿ ಇವತ್ತು ಮುಸಲ್ಮಾನರು ಎಲ್ಲರೂ ಕೂಡ ಏನು 5.5 ಲಕ್ಷ ಮಸೀದಿಯಲ್ಲಿ ಎಲ್ಲರೂ ಕೂಡ ಆ ಸತ್ತಂಥವರಿಗೆ ಸಂತಾಪ ಸೂಚನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದೇಶಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಒಂದು ಉಗ್ರಗಾಮಿಗಳನ್ನು ಮಟ್ಟ ಹಾಕಬೇಕು ಅಂತಕ್ಕಂಥದ್ದೇ ಇಡೀ ನಮ್ಮ ಭಾರತ ದೇಶದ ಎಲ್ಲ ನಾಗರಿಕರ ಒಂದೇ ಒತ್ತಾಯ. ಎಲ್ಲರ ಉಗ್ರಗಾಮಿಗಳನ್ನು ಪಾಕಿಸ್ತಾನದಲ್ಲಿ ಎಲ್ಲೇ ಅದಿಗಿದ್ರೂ ಕೂಡ ಅವ್ರನ್ನ ಹುಡುಕಿ ಎತ್ಕೊಂಡ್ಬರ್ಬೇಕು ಅಂತಕ್ಕಂಥದ್ದು ಎಲ್ಲರ ಒತ್ತಾಯ ಆಗಿದೆ. ಅದಾಗೆ ಆಗುತ್ತೆ ಸರ್. ಮೊದಲನೇದಾಗಿ ಈಗೇನು ತನ್ನದಲ್ಲದ ತಪ್ಪಿಗೆ ಅಮಾಯಕರು ಒಂದು 26-27 ಜನ ಏನು ಸಾವನ್ನಪ್ಪಿದ್ದಾರೆ, ಅವರ ಸಾವಿಗೆ ಸಂತಾಪ ಸೂಚಿಸ್ತೀನಿ. ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾನು ಒಂದೊಂದು ಕೇಳಕ್ಕೆ ಇಷ್ಟಪಡ್ತೀನಿ. ಕಳೆದ ಮಾರ್ಚ್ ತಿಂಗಳಲ್ಲಿ ಬಿಡದಿಯ ಕೈಗಾರಿಕಾ ಪ್ರದೇಶದಲ್ಲಿ ಪಾಕಿಸ್ತಾನದ ಪರವಾಗಿ ಒಂದಷ್ಟು ಬರಹಗಳನ್ನು ಬರೀತಾರೆ. ಜೊತೆಗೆ ಇವತ್ತು ಕಲಬುರಗಿಯಲ್ಲಿ ಪಾಕಿಸ್ತಾನದ ಒಂದು ಧ್ವಜ ಯಾರು ಸಿಕ್ಕಾಕೊಂಡಿದ್ದಾರೆ ಗೊತ್ತಾ? ಯಾರು ಬಜರಂಗ ದಳದವ್ರು ಗೊತ್ತಾ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇವತ್ತು ಬಿಡದಿ ವಿಚಾರ ಅಲ್ಲ, ಕಾಂಗ್ರೆಸ್ ಪಾಕಿಸ್ತಾನ ಪರ ಘೋಷಣೆಗಳನ್ನ ಕೂಗ್ತಾರೆ. ಯಾರ್ರೀ ಪಾಕಿಸ್ತಾನ ಧ್ವಜ ಇವತ್ತು ಅಂಟಿಸಿದವ್ರು ಯಾರು ಗೊತ್ತಾ? ಬಜರಂಗ ದಳದವರು. ಸರಿನಾ ಇದು? ಇತಿಹಾಸ ತೆಗೆದು ನೋಡಿ ಸರ್. ಇಲ್ಲಿ ಜಮ್ಮು ಕಾಶ್ಮೀರ್ ಗೌರ್ಮೆಂಟ್ ಫೇಲ್ ಆಗಿದೆ. ಉಮರ್ ಅಬ್ದುಲ್ಲಾ ಇಮ್ಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಕೇಂದ್ರದ ಮೇಲೇ ಹೇಳೋದಲ್ಲ. BSF ಓಕೆ, ಮಿಲಿಟ್ರಿ ಓಕೆ, ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಟ್ಲೀಸ್ಟ್ ಈ ಟ್ಯೂರಿಸ್ಟ್ಗಳಿಗೆ ಪೊಲೀಸ್ ಪ್ರೊವೈಡ್ ಮಾಡಬೇಕಾಗಿತ್ತು. ನಿಮ್ಗೆ ಗೊತ್ತು ತಾನೇ, ಅದು ಟೂರಿಸಂ ಪ್ಲೇಸು ಪ್ಲಸ್ ಸೆನ್ಸಿಟಿವ್ ಪ್ಲೇಸು. ನೀವು ಇಷ್ಟೊಂದು ಇಗ್ನೋರೆನ್ಸ್ ಹೆಂಗೆ ಮಾಡ್ತೀರಿ? ಸೊ ಉಮರ್ ಅಬ್ದುಲ್ಲಾ ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದಾರೆ. ಅವರು ಆ CM ಆಗ ಮೋಸ್ಟ್ಲಿ ಲಾಯಕ್ಕಿಲ್ಲ. ಅವ್ರು ಇಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕು. ನೆಕ್ಸ್ಟು ಯಾವುದೇ ಟೂರಿಸಂ ಪ್ಲೇಸ್ಗೆ BSF ಜೊತೆಯಲ್ಲಿ ಅಲ್ಲಿ ಲೋಕಲ್ ಪೊಲೀಸ್ ಸಪೋರ್ಟ್ ಇರ್ಬೇಕು ಸರ್. ಇಷ್ಟೇ ಹೇಳೋದು ನಾನು. ಇಷ್ಟೊತ್ತು ಅವ್ರು ಮಾತಾಡ್ತಾ ಇದ್ರು ಮೋದಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ. ಪ್ರತಿಯೊಂದು ಸರಿನೂ ಹೋಗಿ ಮನೇಲಿ ನುಗ್ಗೊಡ್ದಿದೀವಿ. ಜೊತೆಲಿ ಏನಂತ ಹೇಳಿ ಪ್ರತಿಯೊಂದು ಸರಿನೂ ಓಡೋ ಮಾಡಕ್ಕಾಗಲ್ಲ. ರಾಜತಾಂತ್ರಿಕ ಕೆಲಸ ಮಾಡ್ತಾ ಇದಾರೆ. ನಿಮ್ ತರ ಲವ್ ಲೆಟರ್ ಬರೀತಾ ಇಲ್ಲ, ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೀತಾ ಇಲ್ಲ. ಉಗ್ರವಾದ್ರು ಬಂದ್ರು, ಇದು ಮಾಡಿದ್ರು, ಅದ್ ಮಾಡಿದ್ರು, ಹೌದಾ ಬಂದಿದ್ರ ಹೊಡೆದ್ರ ಅಂತ ಕೇಳ್ತಾ ಇಲ್ಲ. ಲವ್ ಲೆಟರ್ ಬರ್ಕೊಂಡು ಏನೇನ್ ಮಾಡ್ಬೇಕಾ ಕೆಲಸ ಎಲ್ಲ ಮಾಡಿದಾರೆ. ಲವ್ ಲೆಟರ್ ಬರ್ದ್ರ ನೀವು ಲವ್ ಲೆಟರ್ ಬರ್ತಿದ್ರ ನೀವು? ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರ್ತಿದ್ರ? ಅಲ್ಲಿಂದ ಓಡ್ ಬಂದ್ರಲ್ವಾ? ಇರ್ರಿ ಸರ್, ವಿದೇಶದಿಂದ ಓಡ್ ಬಂದ್ರಲ್ವಾ? ಏನು ತರ್ಕ ಮಾಡಿದ್ರು ಹೋಗಿ ಸರ್. 100% ಇದರಲ್ಲಿ ರಾಜಕೀಯ ಮಾಡ್ತಾ ಇರೋದು ಕಾಂಗ್ರೆಸ್. ಮಾಧ್ಯಮದ ಮೇಲ್ನೋಟಕ್ಕೆ ಮಾತ್ರ ಇವರು ಮಾಡ್ತಾರೆ, ನಾವು ದೇಶದ ಪರವಾಗಿದ್ದೀವಿ, ನಾವೆಲ್ಲ ಒಂದೇ ಅನ್ನೋದು. ಆಂತರಿಕವಾಗಿ ಇದೆಲ್ಲ ಈ ಘಟನೆ, ಈ ಉಗ್ರಗಾಮಿಗಳು ಮೂಲ ಉಡೋದಕ್ಕೆ ಕಾರಣನೇ ಕಾಂಗ್ರೆಸ್ ಯಾವಾಗಿಂದ ಸ್ವಾತಂತ್ರ್ಯ ಬಂದಾಗಿಂದನು ಅವ್ರನ್ನ ಓಲೈಸ್ಕೊಂಡು ಕಾಂಗ್ರೆಸ್ ಉಗ್ರಗಾಮಿಗಳನ್ನ ಹುಟ್ಟಾಕ್ತಾ 100% ಸ್ವತಂತ್ರ ಬಂದಾಗಿಂದ ಮೂಲ ಕಾರಣನೇ 100% ಮಾಡಿರೋ ಕಾರಣನೇ ಕಾಂಗ್ರೆಸ್. ಪಾಕಿಸ್ತಾನಕ್ಕೆ ಇವ್ರು ಯಾವ ರೀತಿ ದೇಶ ವಿಭಜನೆ ಮಾಡಿದಾಗ ಯಾವ ಮಟ್ಟಕ್ಕೆ ಅಂದ್ರೆ ಓಲೈಕೆ ಮಾಡ್ಕೊಂಡು ನಮ್ಮ ನಮಗೆ ಹಿಂದೂಗಳಿಗೆ ಇರುವಂತದ್ದು ಒಂದೇ ದೇಶ, ಹಿಂದೂಗಳಿಗೆ ಇರುವಂತದ್ದು ನಮ್ಗೆ ಒಂದೇ ದೇಶ ಸರ್, ಭಾರತ. ನಮ್ಗೆ ಇಲ್ಲಿ ಪ್ಯಾಂಟ್ ಬಿಚ್ಬಿಟ್ಟು ನೋಡ್ಬಿಟ್ಟು ಇವರು ಐಡೆಂಟಿಫಿಕೇಶನ್ ನೋಡ್ಬಿಟ್ಟು ಹತ್ಯೆ ಮಾಡ್ತಾರೆ ಅಂದ್ರೆ ಎಲ್ಲಿ ಹೋಗ್ಬೇಕು ಸರ್? ನಾವು ಎಲ್ಲಿ ಹೋಗ್ಬೇಕು? ಇದಕ್ಕೆಲ್ಲ ಮೂಲ ಕಾರಣನೇ ಕಾಂಗ್ರೆಸ್. ಇವ್ರು ಯಾವಾಗ ಸ್ವಾತಂತ್ರ್ಯ ಬಂದಾಗಿಂದ ಅವ್ರಿಗೆ ಓಲೈಸ್ಕೊಂಡು ಮಾಡ್ಕೊಂಡ್ ಬಂದ್ರು, ನಮ್ಗೆ ಈ ಗತಿಗೆ ತಳ್ಳಿ ನಿಲ್ಸಿದ್ರು. ಈಗ ಇವ್ರು ಇಷ್ಟೋ ದೇಶದ ಜೊತೆಗೆ ಮಾತಾಡ್ತೀವಿ ಅಂತ ಹೇಳ್ತಿರಲ್ಲ, ಕರ್ನಾಟಕದಲ್ಲಿ ಏನಂತಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ನಾಸಿರ್ ಹುಸೇನ್ ಮೇಲೆ ಒಂದು ಕ್ರಮ ಕೈಗೊಳ್ಳಕ್ಕಾಗಲ್ಲ. ಅವರಿಗೆ ಆ ದಮ್ಮು ತಾಕತ್ತಿಲ್ಲ.
ಅವ್ರಿಗೆ ಆ ಕೆಪಾಸಿಟಿ ಇಲ್ಲ ಬಿಡಿ. ಅದ್ರ ಬಗ್ಗೆ ಮಾತಾಡಬೇಡಿ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆನೂ ಇಲ್ಲ. ದೇಶದ ವಿರುದ್ಧ ದೇಶದ ಪರವಾಗಿ ಮಾತಾಡ್ತಾರೆ ಅಂತ ಮೊದಲು ಇಲ್ಲಿನ ನಾಸಿರ್ ಹುಸೇನ್ ಒಂದು ಕಂಪ್ಲೇಂಟ್ ಕೊಟ್ಟು ಅಟೆಂಡ್ ಮಾಡಿ. ಅದು ಅವ್ರಿಗೆ ತಾಕತ್ತಿಲ್ಲ ಬಿಡ್ರಿ. ಅವ್ರ ಬಗ್ಗೆ ಯಾಕ್ರಿ ಮಾತಾಡ್ತಿರ್ರಿ? ಅವ್ನ ರಾಜ್ಯಸಭೆ ಮೆಂಬರ್ ಮಾಡಿದಾರ್ರಿ. ಇದಕ್ಕೆ ಹೇಳೋದು ಅಂತದ್ದು ಡ್ಯೂಲ್ ನೀತಿ ಅಂತ 77 ವರ್ಷ ರಾಜ್ಯಸಭೆ ಮೆಂಬರ್ ಮಾಡಿದಾರ್ರಿ ಅವರು. ಅದಕ್ಕೆ ಸರ್ 77 ವರ್ಷಗಳ ಹಿಂದೆ ಇದೇ ಏಪ್ರಿಲ್ 25ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥದ್ದು ಕಾಂಗ್ರೆಸ್ ಒಂದು ಸುಡುವ ಮನೆ. ಅಲ್ಲಿ ಹೇಳಿದಂಥದ್ದನ್ನ ಪಾರ್ಟಿಷನ್ ಆಫ್ ಪಾಕಿಸ್ತಾನದಲ್ಲಿ ಅಂಬೇಡ್ಕರ್ ಅವರು ಹೇಳಿರೋಂಥದ್ದನ್ನ ಇವತ್ತು ಅದನ್ನ ಸತ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಏನ್ ಭಯ ಹತ್ತಿದೆ ಇವಾಗ ಅಂದ್ರೆ, ಭಯ ಏನಕ್ಕೆ ಹತ್ತಿದೆ ಅಂದ್ರೆ, ಇವಾಗ ಏನಾದ್ರು ಅವರು ಮುಸ್ಲಿಮ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ವೋಟ್ ಬರಲ್ಲ. ಸೆಕೆಂಡ್ ಒನ್ ಬಂದು ಮುಂದೆ ಹಾಗಾದ್ರೆ ಭಾರತೀಯ ಜನತಾ ಪಕ್ಷ ಮುಸ್ಲಿಂ ವಿರೋಧಿಗಳ? ಮುಸ್ಲಿಂ ವಿರೋಧಿ ಇಲ್ಲ. ನಮ್ದು ನರೇಂದ್ರ ಮೋದಿ ಸರ್ಕಾರ ಮುಸ್ಲಿಮ್ಸು ಹಿಂದೂ ಅಂತ ನೋಡಲ್ಲ, ಎಲ್ಲರನ್ನು ಜೊತೆಗೆ ತಗೊಂಡು ಹೋಗ್ತಾ ಇದೆ. ಅದೇ ಇವರು ಕೇಂದ್ರದಲ್ಲಿ ಯಾವುದೇ ಒಂದು ಲಾ ಬರ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಕುತ್ಕೊಂತಾರೆ. ಮೊನ್ನೆ ಪ್ಯಾಲೆಸ್ತೈನ್ ಇದು, ಆಮೇಲೆ ಇದರದ್ದು ವಕ್ಲ ಕಪಿಲ್ ಸಿಬ್ಬಲ್, ಅಭಿಷೇಕ್ ಸಿಂಘ್ವಿ, ಇವರೆಲ್ಲ ಏನಕ್ಕೆ ಹೋಗ್ತಾರೆ? ಯಾಕಂದ್ರೆ ಇವ್ರಿಗೆ ಬೇಕಾಗಿರೋದು ಮುಸ್ಲಿಮ್ಸ್ ಓಟು. ಈಗಲೂ ಪ್ರಿಯಾಂಕಾ ಖರ್ಗೆ ಏನ್ ಹೇಳಿರೋದು, ಅಕಸ್ಮಾತ್ ಇದೇ ಮಾಡಿಲ್ಲ ಪ್ರಿಯಾಂಕಾ ಖರ್ಗೆ, ಆಯ್ತಾ? ಏನಕ್ಕೆ? ಅವ್ರಿಗೆ ಬೇಕಾಗಿರೋದು ಮುಸ್ಲಿಂ ಓಟು, ಬೇರೆ ಏನು ಬೇಡ. ಚಿದಾನಂದ್, ಇದೇ ನಮ್ಮ CMಗೆ ನಾನೇ ಕೇಳ್ತೀನಿ. ನಮ್ಮ ಬೆಂಗಳೂರಲ್ಲೇ ಎಷ್ಟೋ ಜನ ಬಾಂಗ್ಲಾದೇಶಿ, ರೋಹಿಂಗ್ಯಾ ಮುಸ್ಲಿಮ್ಸ್ ಎಷ್ಟೊಂದು ಜನ ಇದ್ದಾರೆ. ಅವ್ರಿಗೆ ಇವ್ರ ಗೌರ್ಮೆಂಟ್ ಬಂದು 1.5-2 ವರ್ಷ ಆಯ್ತು, ಏನಾದ್ರೂ ಕ್ರಮ ತಗೊಂಡಿದಾರ? ಈಗ ಕಾಂಗ್ರೆಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ 2001ರಿಂದ 2013ವರೆಗೂ ಎಷ್ಟು ಹತ್ಯೆಗಳು ನಡೀತು ಹಿಂದೂಗಳು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೇನು ಗೊತ್ತಿರೋದು ಏನಂದರೆ ಮೋದಿ ಏನು ಮಾಡ್ತಾ ಇದ್ದಾರೆ ಅಂತ. ಮೋದಿ ರಾಜತಾಂತ್ರಿಕವಾಗಿ ಏನು ಮಾಡಬೇಕೋ ಅದೆಲ್ಲ ಸೌದಿ ಅರೇಬಿಯಾಗೆ ಹೋದಂಥ ಮೋದಿ ಬರಬೇಕು ಅಂತೇನಿರಲಿಲ್ಲ. ಅಟ್ಯಾಕ್ ಆದ ಸ್ವಲ್ಪ ದಿನ 1.5 ದಿನಕ್ಕೆ ವಾಪಸ್ ಬಂದು ಇಲ್ಲಿ ರಾಜತಾಂತ್ರಿಕವಾಗಿ ಏನೇನು ಇದನ್ನು ತಗೋಬೇಕು ಎಲ್ಲ ತಗೊಂಡಿದ್ದಾರೆ. ಮೋದಿ ಬಗ್ಗೆ ಮಾತಾಡೋಕೆ ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಕಾರ್ಯಕರ್ತೆ ಹೇಳಿದ್ರು, ನಮ್ಮ ಆಚರಣೆಗಳ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡುವಂತ ಈ ಕಾರಣಕಾರಣಿ ನಿಜವಾಗ್ಲೂ ನಮ್ಮ ಆಚರಣೆಯಿಂದನೇ ನಮ್ಮ ದೇಶ ಸುಭಿಕ್ಷವಾಗಿರೋದು. ಇವರು ಮೋದಿ ಬಗ್ಗೆ ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ್ಬೇಕು. ಅವ್ರು ಹೇಳಿದ್ರು ನವರಾತ್ರಿಯಲ್ಲಿ ಆಚರಣೆ. ಈಗ ನಿಮ್ಮ ಕಾಲದಲ್ಲೂ ಅಟ್ಯಾಕ್ಸ್ ಆಯ್ತು. ಅಕ್ಷರಧಾಮ, ಸಂಸತ್ ಭವನ್ ಮೇಲೆ ದಾಳಿ ಆಯ್ತು. ಕಸಬ್ ಗೊತ್ತಲ್ಲ, ಆಯ್ತಾ? ಕಸಬ್ ಪರವಾಗಿ ಯಾರು ವಕಾಲತ್ತು ಹಾಕಿದ್ರು, ಆಯ್ತಾ? ಎಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಇಚ್ಛಾಶಕ್ತಿಯ ಕೊರತೆ ಇರ್ತಕ್ಕಂಥದ್ದು. ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಕೂಡ ಇವತ್ತು ಈ ದೇಶ ಇಂಥ ಸ್ಥಿತಿಗೆ ಬಂದಿದೆ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ತುಷ್ಟೀಕರಣ ಇದೆಯಲ್ಲ, ಇದು ಇವತ್ತು ದೇಶದಲ್ಲಿ ಎಂಥ ಸ್ಥಿತಿಗೆ ತಲುಪಿದೆ ಅಂತ ಗೊತ್ತು. ವಿಧಾನಸೌಧದಲ್ಲಿ ನಿಮ್ಮ ನಾಯಕ ನಾಸೀರ್ ಹುಸೇನ್ ಕಡೆಯವರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಅವ್ರ ನೈತಿಕವಾಗಿ ಇವತ್ತು ಕ್ಷಮೆ ಕೇಳಲ್ಲ. ಈಗ ನೋಡಿ, ಅವತ್ತು ನಾಸೀರ್ ಹುಸೇನ್ ಏನು ಆಗಿತ್ತು, ಕೇಸ್ ಆಗಿದೆ. ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಯಾರದೇ ಕಾಲದಲ್ಲಿ ಆಗಿದ್ರು ಕೂಡ ಇಮ್ಮಿಡಿಯೇಟ್ ಆಗಿ ಎಫೆಕ್ಟ್ ಆಗಬೇಕು, ಆಕ್ಷನ್ ತಗೋಬೇಕು. ಇವತ್ತು 26 ಜನಗಳಿಗೆ ಏನು ಅಸರಾಗಿದ್ದಾರೆ ಅವ್ರದ್ದನ್ನ ನಾನು ಹೇಳ್ದೆ, ವಿವಿಧತೆಯಲ್ಲಿ ಏಕತೆಯಿಂದ ಇರ್ತಕ್ಕಂಥ ಅವನು ಮುಸ್ಲಿಂ ಆಗಿರ್ಲಿ, ತಪ್ಪು ಮಾಡಿದ್ರೆ ಹಿಂದೂ ಆಗಿರ್ಲಿ, ಕಾನೂನಾತ್ಮಕವಾಗಿ ಶಿಕ್ಷೆ ಆಗಲೇಬೇಕು. ಈ ದೇಶದಲ್ಲಿ ಮೋದಿ ಬಂದಾಗಿಂದನೂ ಈ ತಾರತಮ್ಯ ರಾಜಕಾರಣ ಬಿಟ್ಟು ಈ ದೇಶದ ನಾವು ನೋಡಿ ಇಲ್ಲಿ BJP ಅವರು, ಕಾಂಗ್ರೆಸ್ ಅವರು, ಜನತಾದಳರು ಎಲ್ಲ ನಿಂತಿದ್ದೀವಿ. ನಾವು ಇಂಡಿಯಾದೊಳಗೆ ಇದ್ಕೊಂಡೇನೆ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯಗಳು ಮಾಡ್ಕೊಂಡು ವೋಟ್ ಬ್ಯಾಂಕ್ಗೋಸ್ಕರ ಕೋಮುವಾದ ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೆ ಅಂತ BJPನ ಮತ್ತೆ ಅಮಿತ್ ಶಾನ ಕೇಂದ್ರದ ನಮ್ಮ ನರೇಂದ್ರ ಮೋದಿ ಅವ್ರನ್ನ ಡೌನ್ ಮಾಡಿ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಮನವಿ ಮಾಡ್ತೀವಿ. ಒಂದು ನಿಮಿಷ ಸರ್, ನೀವು ಹೇಳಿದ್ರೆ ಒಂದು ನಿಮಿಷ. ಈಗ ಅವರೊಂದು ಸುಳ್ಳು ಸುದ್ದಿನ ಹೇಳಿದ್ರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಅಂತವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ. ಸರ್ ನಾನು ಹೇಳ್ತೀನಿ, FIR ಮಾಡಿಸಿದ್ ನಾನೇ. ನಾಸಿರ್ ಸಾಬ್ ಜಿಂದಾಬಾದ್ ನ ಪಾಕಿಸ್ತಾನ್ ಜಿಂದಾಬಾದ್ ಅದನ್ನ ತಿರ್ಚ್ಕೊಳ್ಳೋಂತ ಹೇಳಿ BJP ಅವರು ಅದಕ್ಕೆ ಸುಳ್ಳು FIR ಮಾಡಿಸಿ ಆ ರಿಪೋರ್ಟ್ ತಗೊಂಡೋಗಿ FSL ವರದಿ ಮಾಡ್ತಂತ ಇವ್ರದೇ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಸುಳ್ಳು FSL ರಿಪೋರ್ಟ್ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಬಿಟ್ರು. ಒಂದ್ರದು. ಇನ್ನೊಬ್ರು ನಮ್ಮ ಸ್ನೇಹಿತ ಹೇಳಿದ್ರು, ಈ ಭಯೋತ್ಪಾದನೆಗೆ ಉತ್ತೇಜನ ಕೊಟ್ಟಿದ್ದೆ ಕಾಂಗ್ರೆಸ್ ಅಂತ.
ನಾನೊಂದು ಹೇಳ್ತೀನಿ ಸರ್, ಒಬ್ಬ ಸೀರೆ ಉಟ್ಟ ಪ್ರಧಾನಿಗಿಂತ ನಮ್ಮ ಪ್ರಧಾನಿ ಗ್ರೇಟ್ ಅಲ್ಲ. 1971ರಲ್ಲಿ ನಮ್ಮ ಇಂದಿರಾ ಗಾಂಧಿಯವರು ಇದೇ ತರ ಆದಾಗ ಪಾಕಿಸ್ತಾನ ಯುದ್ಧ ಸಮರದ್ರು. ಇವತ್ತು ಪಾಕಿಸ್ತಾನ ಯುದ್ಧ ಸಮರ ಮಾಡಕ್ಕೆ ಮೋದಿ ಅವ್ರಿಗೆ ತಾಕತ್ ಇಲ್ವಾ ಸರ್? ತಾಕತ್ ಇದ್ರೆ ಮಾಡಿ. ಈ ಘಟನೆ ನೋತು ರಕ್ಷಣಾ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡ್ಬೇಕು. ರಾಜನಾಥ್ ಸಿಂಗ್ ಅವರು ವಿಫಲ ಆಗಿದ್ದಾರೆ, ಅವ್ರು ಕೂಡಲೇ ರಾಜೀನಾಮೆ ಕೊಡ್ಬೇಕು. ಸರ್, ಇದು ಕೇಂದ್ರ ಸರ್ಕಾರದ ವೈಫಲ್ಯ. ಮತ್ತೆ ಅಲ್ಲಿ ಯಾವುದೇ ಯೋಧರು ಇರಲಿಲ್ಲ, ಸೆಕ್ಯೂರಿಟಿ ಇರಲಿಲ್ಲ. ವರ್ಷದಲ್ಲಿ ಸರ್ ಡೈಲಿ 5,000ದಿಂದ 6,000 ಪ್ರವೇಶಿಗರು ಹೋಗುವಂತ ಜಾಗದಲ್ಲಿ ಇವರು ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿದೆ. ಇದಕ್ಕೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್ ಅವರು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬೇಕಾಗಿ ವಿನಂತಿ. ಸರ್, ಯಾವುದೇ ಭಯೋತ್ಪಾದಕನಿಗೆ ಧರ್ಮ ಅಂತೂ ಸೀಮಿತ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಯಾವ ಧರ್ಮನ ಇವ್ರನ್ನೆಲ್ಲ ಹೋಲಿಕೆ ಮಾತಾಡ್ತಾ ಇದ್ದಾರೋ ಗುರಿಯಾಗಿ ಇಟ್ಕೊಂಡು, ಅದೇ ಧರ್ಮದಲ್ಲಿ 2 ವ್ಯಕ್ತಿ ಬರ್ತಾರೆ. ಒಂದು ಅಬ್ದುಲ್ ಕಲಾಂ, ಇನ್ನೊಂದು ಕಸಬ್ಬ. ಆದ್ರೆ ಎರಡಕ್ಕೂ ವ್ಯಕ್ತಿತ್ವ ವ್ಯತ್ಯಾಸ ಇದೆ. ಒಬ್ರು ಒಳ್ಳೆಯವರು, ಒಬ್ಬ ಕೆಟ್ಟವ. ಹಾಗಾಗಿ ಧರ್ಮ ಎಲ್ಲೂ ಧರ್ಮ ಭಯೋತ್ಪಾದನೆ ಮಾಡು ಅಂತ ಹೇಳಲ್ಲ. ಹಾಗಾಗಿ ಯಾರೇ ತಪ್ಪಾಡಿರ್ಲಿ ಸರ್, ಇವತ್ತು ಕಾಂಗ್ರೆಸ್ ಪಕ್ಷದ ನಾವು ಹೇಳ್ತಾ ಇದ್ದೀವಿ ಸರ್, ನಿಮಗೆ ಪೂರ್ಣ ಬೆಂಬಲ ಕೊಡ್ತೀವಿ. ನಿಮಗೆ ತಾಕತ್ತಿದ್ರೆ ನೀವು ನುಗ್ಗೋಡಿರಿ, ನಿಮ್ಗೆ ಏನ್ ಸಪೋರ್ಟ್ ಬೇಕಾ ನಾವು ಕೊಡ್ತೀವಿ. ಆದರೆ ಪುಲ್ವಾಮಾದಲ್ಲಿ ಮಾಡ್ದಂಗೆ ಕಣ್ಣು ವರ್ಷ ಕೆಲಸ ಮಾಡಕ್ ಹೋಗ್ಬೇಡಿ. ಇನ್ನು ಮತ್ತೆ ನೀವೇ ಹೇಳಿದ್ರೆ ನರೇಂದ್ರ ಮೋದಿ ಈ ನೆಲದಲ್ಲಿ ಇನ್ನು ಒಂದೇ ತಲೆ ಬೀಳಲ್ಲ ಅಂತ ಹೇಳಿದಿರಾ. ಇವತ್ತು ಎಷ್ಟು ತಲೆ ಬೀಳ್ತಾ ಇದೆ? 40 ಜನ ಯೋಧರು ಹೋದ್ರು, ಇವತ್ತು 26 ಜನ ಸಾಮಾನ್ಯ ಜನರು ಹೋದ್ರು. ಇನ್ನ ಎಷ್ಟು ತಲೆ ಸಮಯ ನಾವು ಕೊಡ್ಬೇಕು? ಇನ್ನು ಏನ್ ಮಾಡ್ತಾ ಇದೀರಾ ನೀವು? ಎಲ್ಲಿದೆ ನಿಮ್ಮ ಇಂಟೆಲಿಜೆನ್ಸ್? ಏನ್ ಮಾಡ್ತಾ ಇದೆ ಇಂಟೆಲಿಜೆನ್ಸ್? ಎಲ್ಲಿದ್ರೆ ಹೇಳಿ. 3,000 ಜನ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೀರಿ ಅಂತ ಜನ ಹೇಳ್ತಾ ಇದ್ದಾರೆ. ಇವತ್ತೊಂದು ವೈಫಲ್ಯ ಆಗಿದೆ. ಆದರೆ ಕೇಂದ್ರ ಸರ್ಕಾರದವರು ಒಂದು ದೊಡ್ಡತನ ತೋರಿಸಿ ಅದನ್ನ ಒಪ್ಕೊಳ್ತಾ ಇಲ್ಲ. ಅದ್ರ ಬದಲು ಅವರು ಇವ್ರ ಮೇಲೆ ಹೇಳ್ಬಿಟ್ಟು ಅವ್ರ ಮೇಲೆ ಹೇಳ್ಬಿಟ್ಟು ಒಂದು ಇದು ಮಾಡ್ತಾ ಇದ್ದಾರೆ. ನುಗ್ಬಿಟ್ಟು ಹೊಡಿತೀರಿ, ಗುಸ್ಕೆ ಮಾರೇಗ ಅಂತೀರಲ್ಲ, ಬನ್ನಿ ಒಂದೇ ಸತಿ ನಿರ್ನಾಮ ಮಾಡ್ಬಿಟ್ಟು ಬರೋಣ. ಎಷ್ಟೋ ನಮ್ಮ ರಾಜರುಗಳನ್ನ ನೋಡಿಲ್ವ ನಾವು? ಅವನ್ನ ಚರಿತ್ರೆನೇ ಇಲ್ದೇರಂಗ್ ಮಾಡಿದಿರಿ. ನೋಡಿ ಸರ್, ವಾಜಪೇಯಿ ಇದ್ದಾಗ ಇದೇ ರೀತಿ ಒಂಥರ ಆಗಿತ್ತು. ಅವತ್ತೇನ್ ಮಾಡಿದ್ರು ಅಂದ್ರೆ ಫಸ್ಟ್ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ತಪ್ಪು ಮಾಡಿದೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಅದಾದ್ಮೇಲೆ ವಾರ್ ಮಾಡಿದ್ರು. ಸರ್, ಇವತ್ತು ವಾರ್ ಮಾಡ್ಬೇಕಂತೀರಾ? ಚಿಕ್ಕದಾಗಿರುವ ಒಂದು ಇಸ್ರೇಲ್ ದೇಶನ ನೋಡ್ಬೇಕು. ಅಲ್ಲಿ ಒಬ್ಬ ಪ್ರಜೆ, ಅವ್ರ ದೇಶದ ಒಬ್ಬ ಪ್ರಜೆ ಸತ್ರೆ ಬೇರೆ ದೇಶದ 4 ಜನ ಪ್ರಜೆಗಳನ್ನ ಸಾಯಿಸ್ತಾರೆ. ಸರ್, ನಮಗೆ ಇವತ್ತು ಬೇಕಾಗಿರೋದೇನು ಗೊತ್ತಾ? ಶಾಂತಿ ಬೇಕು. ಆದ್ರೆ ನಮ್ಮನೆಗೆ ಇದಾದಾಗ ಇದಕ್ಕೆ ಅಂತ್ಯ ಹಾಕ್ಬೇಕಾ ಬೇಡವಾ? ಸರ್, 100ಕ್ಕೆ 100 ಆಲ್ರೆಡಿ ಇವತ್ತು ರಷ್ಯಾ ಮತ್ತೆ ಅಮೆರಿಕ ಪ್ರಧಾನಿಗಳು ಕೂಡ ಬೆಂಬಲ ಸೂಚಿಸಿದ್ದಾರೆ. ಏನು ಪ್ರಧಾನಮಂತ್ರಿಗಳು ಕ್ರಮ ತಗೊಳ್ತಾ ಇದ್ದಾರೆ ಅದನ್ನು ಶ್ಲಾಘನೆ ಮಾಡಿದ್ದಾರೆ. ಅದಕ್ಕೆ ಬೆಂಬಲ ಇದೆ. ಅಂತ್ಯ ಆಡ್ಬೇಕಾ ಬೇಡ? ಆಗಲೇಬೇಕು ಸರ್. POK ಏನ್ ನಾವು ಗಿಫ್ಟ್ ಆಗಿ ಕೊಟ್ಟಿದ್ರು ಕಾಂಗ್ರೆಸ್ ಅವರು, ಅದು ವಾಪಸ್ ತೆಗಿಬೇಕು. ಆಮೇಲೆ ನುಗ್ಗಿ ಹೊಡಿಲೇಬೇಕು, ರಿಟಾಲಿಯೇಷನ್ ಆಗ್ಲೇಬೇಕು, ಎಲ್ಲ ಒಟ್ಟಾಗಿರ್ಬೇಕು. ಸರ್, ಖಂಡಿತ ಪಾಕಿಸ್ತಾನಕ್ಕೆ ನುಗ್ಗು ಹೊಡೆಯೋ ಪರಿಸ್ಥಿತಿ ಖಂಡಿತ ಬಂದೇ ಬರುತ್ತೆ. ಆ ತರ 28 ದೇಶಗಳೊಂದಿಗೆ ಅವರು ಸಮನ್ವಯ ಸಮಿತಿ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅದು ಪಾಸ್ ಆದ್ಮೇಲೆ ಪಾಕಿಸ್ತಾನವೇ ಭೂಪಟದಲ್ಲಿ ಇಲ್ಲದಂತೆ ಅವರು ಮಾಡುತ್ತಾರೆ. ವಾರ್ ಮಾಡ್ಬೇಕಾ ಬೇಡವಾ? ವಾರ್ ನಡಿಲೇಬೇಕು ಸರ್. ಬಾವುಟ ಸುಟ್ಟಾಕಿದ್ದಲ್ಲ, ದೇಶ ಸುಟ್ಟಾಕ್ತಿವಿ ಸರ್. ಪಾಕಿಸ್ತಾನ ಮೊದಲು ಊಟ ಇಲ್ದಿರಂಗಾಯ್ತು, ಈಗ ನೀರ್ ಇಲ್ದಿರಂಗಾಗುತ್ತೆ. ನೆಕ್ಸ್ಟ್ ಪಾಕಿಸ್ತಾನ ಭೂಪಟ ಇಲ್ದಿರಂಗೆ ಆಗುತ್ತೆ, ಬಿಕಾರಿ ಆಗುತ್ತೆ. ಇವ್ರು ಹೇಳ್ತಾ ಇದ್ದಾರೆ ಇಷ್ಟೊತ್ತಂತದಲ್ಲಿ ಸರ್, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಬಿಕಾರಿ ಆಗಿರುವಂತ ಪಾಕಿಸ್ತಾನ ನೆಕ್ಸ್ಟ್ ನಮ್ಮ ಆಂತರಿಕ ದೇಶದಲ್ಲಿ ಏನಿರ್ತಾರೆ ಏನು ಪಾಕಿಸ್ತಾನದ ವಿರುದ್ಧ ವಾರ್ ಮಾಡ್ಬೇಕಾ? ಮಾಡಬೇಕು. ಪಾಕಿಸ್ತಾನ ಅನ್ನೋದು ನಮ್ಮ ಭೂಪಟದಲ್ಲಿ ಇರಬಾರ್ದು. ವಾರ್ ಮಾಡೋದು ಅದು ಸಿದ್ಧಾಂತ ಮಾಡುತ್ತೆ ಸರ್. ಒಂದು ಖಾಸಗಿ ಚಾಲನಲ್ಲಿ ಮಾಡ್ಲೇಬೇಕು. ಪಾಕಿಸ್ತಾನ ವಿರುದ್ಧ ವಾರ್ ಮಾಡ್ಬೇಕಾ? ಖಂಡಿತ ಮೋದಿ ಸರ್ಕಾರ ಮಟ್ಟ ಹಾಕುತ್ತೆ ಸರ್. ಮೊದಲು ವಾರ್ ಅಂತೂ ಹಾಗೆ ಆಗುತ್ತೆ. ಇವ್ರು ಜನ ಎಣಿಸ್ತಾರೆ ಎಷ್ಟು ಜನ ಸಾಯ್ತರು ಅಂತ. ಮೊದಲನೇ ಸರ್, ಇಲ್ಲಿರೋ ಅಂತ ಆಂತರಿಕವಾದ ಏನಿರ್ತಾರೆ ಉಗ್ರಗಾಮಿಗಳಿದಾರಲ್ಲ, ಇವ್ರನ್ನ ಮಟ್ಟ ಹಾಕ್ಬೇಕು, ಗುಲಾಮರನ್ನ ಮಟ್ಟ ಹಾಕ್ಬೇಕು. ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರ ರಿಕ್ವೆಸ್ಟ್, ಪಾಕಿಸ್ತಾನದಲ್ಲಿರೋ ಇಲ್ಲಿರೋ ಟೆರರಿಸ್ಟ್ ಮಟ್ಟ ಹಾಕಿ ಮಾಡಿ ಕೇಂದ್ರ ಸರ್ಕಾರ ದೇಶದ ಆಂತರಿಕ ವಿರೋಧಿಗಳಲ್ಲ, ಇಲ್ಲಿರೋ RSS ಉಗ್ರವಾದಿ ಕ್ಯಾಂಪ್ ಮೇಲೆ ಕ್ಷಮಾಪಣಾ ಪತ್ರ ಬರಬೇಕು. ಬಿಜೆಪಿಗೆ ಯುದ್ಧ ಅನ್ನೋದು ಆಗ್ಲೇಬೇಕು. ಸರ್, दूध मांगोगे खीर देंगे, मांगोगे चीर देंगे. ಕಾಂಗ್ರೆಸ್ ಅವ್ರು ಗಿಫ್ಟ್ ಮಾಡಿರೋ ಬಿಜೆಪಿ ಮುಖ್ಯ ಅಲ್ಲ, ನಮ್ಮ ದೇಶ ಯುದ್ಧ ಆಗ್ಲೇಬೇಕು. ನಾವು ಹೋದ ಜೀವಗಳಿಗೆ ಶಾಂತಿಯನ್ನು ಕೋರಬೇಕಾಗಿದೆ. ಎಲ್ಲರೂ ಕೂಡ 1 ನಿಮಿಷ ಮೌನಾಚರಣೆ ಮಾಡೋಣ.
ಥ್ಯಾಂಕ್ ಯು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.